ಪರಮಾತ್ಮ ಒಂದು ಮರವು ಅನ್ನೋದೊಂದು ವರವಾಗಿ ಕೊಟ್ಟಿರ್ತಾನಂತೆ. ಇಲ್ದಿದ್ರೆ ಆದ ಅವಮಾನಗಳನ್ನೆಲ್ಲ ನೆನಪಿಟ್ಟುಕೊಳ್ತಾ ಹೋದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯನೇ? ಅದೆಲ್ಲ ಮರಿತಾ ಹೋಗ್ತದೆ, ದಿನ ಹೋದಂತೆ ಮರಿತಾ ಹೋಗ್ತದೆ, ಅದರಿಂದ ಬದುಕೋತಾನೆ. ದ್ರೋಣಾಚಾರ್ಯರಿಗೆ ಮಾತ್ರ ಅದು ಮರೆಯುವಂಥ ರೀತಿ ಇದ್ದಿಲ್ಲ, ಅಷ್ಟು ತಲೆಯಲ್ಲಿ ಕೂತಿತ್ತಂತೆ ದ್ರುಪದ ರಾಜ ಮಾಡಿದಂಥ ಅವಹೇಳನ. ಆದ್ರಿಂದ ಕಾಯ್ತಾನೇ ಇದ್ರು. ಎಲ್ಲ ಅಸ್ತ್ರಾಭ್ಯಾಸ ಮುಗಿದ ಮೇಲೆ, ಅಸ್ತ್ರಕೌಶಲ ಪ್ರದರ್ಶನ ಆದ್ಮೇಲೆ ಏನು ಗುರುದಕ್ಷಿಣೆ ಬೇಕು ಅಂತ ಕೇಳಿದ್ರೆ, ಬದ್ಧ್ವಾ ಪಂಚಾಲ ರಾಜಾನಂ ದತ್ತೇತ್ಯೂತು ಊಚುಹು, ಆ ಪಂಚಾಲ ದೇಶದ ರಾಜ ದ್ರುಪದ ರಾಜನನ್ನ ಕಟ್ಟಿ ತಂದು ನನ್ನ ಪಾದಕ್ಕೆ ಹಾಕಿರಿ, ಹಾಗೆ ಆಗಲಿ ಅಂತ ಆ ಕೌರವರು ಪಾಂಡವರು ಬಂದರು. ಪಂಚಾಲ ದೇಶದ ಕಡೆ ಬರ್ತಾ ಇದ್ದಾರೆ. ಮೊದಲು ಹೋದದ್ದು ಯಾರು ಅಂತಂದ್ರೆ ವೇಗದಿಂದ ದುರ್ಯೋಧನಾದಿಗಳು ಮೊದಲು ಹೋದ್ರಂತ. ನಾವು ಸೋಲಿಸಿ ಅವನನ್ನು ಕಟ್ಟಿ ತಂದು ಹಾಕೋಣ ಅಂತ ಪಾಂಡವರ ಮೇಲಿನ ಸ್ಪರ್ಧೆ ಮಾಡಿಕೊಂಡು ನಾವು ಹೋಗೋಣ, ನಾವು ಮೊದಲು ಗುರುದಕ್ಷಿಣೆ ಕೊಟ್ಟಿವಿ ಅಂತ ಆಗಬೇಕು. ಪಾಂಡವರು ಕೊಟ್ಟರು ಅಂತಾದ್ರೆ ನಮಗಷ್ಟು ಮಹತ್ವ ಬರೋದಿಲ್ಲ, ನಾವು ಗುರುದಕ್ಷಿಣೆ ಕೊಟ್ಟಿವಿ ಅಂತ ಆಗಬೇಕು ಅಂತ ಹೇಳಿ ಬಹಳ ಸ್ಪರ್ಧೆಯಿಂದ ವೇಗದಿಂದ ಹೋಗಿಬಿಟ್ರಂತೆ ಇವರೆಲ್ಲ. ಪಾಂಡವರು ಸುಮ್ಮನೆ ನಿಂತಿದ್ದಾರೆ ದ್ರೋಣಾಚಾರ್ಯ ಜೊತೆಗೆ. ಮುಂದೆ ಹೋದವರು ಕೌರವರು ಮಾತ್ರ. ಆದ್ರೆ ಆಚಾರ್ಯ ಹೇಳ್ತಾರೆ, ಕೌರವರು ಮಾತ್ರ ಹೋಗಲಿಲ್ಲ. ತೇ ಧರ್ತರಾಷ್ಟ್ರಾಹ ಕರ್ಣೇನ ಸಹಿತ ಪಾಂಡವ ಅಪಿ, ಕರ್ಣನಿಂದ ಕೂಡಿಕೊಂಡು ಹೋದ್ರಂತೆ. ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳಿದ್ದು ದ್ರುಪದ ರಾಜ. ಗುರುದಕ್ಷಿಣೆ ಕೊಡಬೇಕಾದವರು ಯಾರು ಅಧ್ಯಯನ ಮಾಡಿದ್ದಾರೆ? ಅವರು. ಅಧ್ಯಯನ ಮಾಡಿದವರು ಯಾರು? ಕೌರವರು ಅಧ್ಯಯನ ಮಾಡಿದ್ರು. ಕೌರವರು ದ್ರುಪದ ರಾಜನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಬಂಧಿಸಿ ತಂದು ಒಪ್ಪಿಸಬೇಕಾಗಿತ್ತು. ಆದ್ರೆ ಕರ್ಣನೂ ಕೂಡ ಹೋಗಿದಾನಂತೆ ಜೊತೆಗೆ. ಕರ್ಣನ ಕರ್ಕೊಂಡು ಹೋದ್ರು ಕೌರವರು, ಕರ್ಣನೂ ಹೋದ. ಮರ್ಯಾದೆಗೆಟ್ಟವನು ಅಂತ ಹೇಳ್ಬೇಕೋ ಬೇಡ ಹೇಳಿ. ಯಾಕೆಂದ್ರೆ ಕರ್ಣ ಪಾಠ ಹೇಳ್ಕೊಡ್ರಿ ಅಂತ ದ್ರುಪದ ರಾಜನ ಇವರು ದ್ರೋಣಾಚಾರ್ಯ ಹತ್ರ ಬಂದ್ರೆ ನಾನ್ ನಿನಗೆ ಹೇಳ್ಕೊಡೋದಿಲ್ಲ ಅಂತ ಹಿಂದೆ ಕಳಿಸಿದ್ರು. ದ್ರುಪದ ರಾಜನು ಕರ್ಣನಿಗೆ ಹೇಳ್ಕೊಟ್ಟಿದ್ದಿಲ್ಲ ದ್ರೋಣಾಚಾರ್ಯ. ಕರ್ಣ ಹೋಗಿ ಅಭ್ಯಾಸ ಮಾಡಿದ್ದು ಪರಶುರಾಮ ದೇವರ ಹತ್ರ. ಕರ್ಣನ ಶಿಷ್ಯ ಇವರು ದ್ರೋಣಾಚಾರ್ಯ ಶಿಷ್ಯರು ಕೌರವರು. ಈ ಕೌರವರು ತಾವು ಗುರುದಕ್ಷಿಣೆ ಕೊಡ್ಲಿಕ್ಕೆ ಅಂತ ಹೇಳಿ ಪಂಚಾಲ ದೇಶದ ರಾಜನನ್ನ ಬಂಧನ ಮಾಡ್ಲಿಕ್ಕೆ ಅಂತ ಹೊರಟಾಗ ಕರ್ಣನು ಕೂಡ ಹೋದ್ನಂತೆ. ಇವರು ಕರೆದ್ರು, ಅವನು ಹೋದ. ನ್ಯಾಯವಾಗಿ ಕರ್ಣ ಹೋಗ್ಬೇಕಾಗಿದ್ದಿಲ್ಲ, ಇವರು ಕರೆದ್ರು ಕೂಡ ಹೇಳಬೇಕಾಗಿತ್ತು, ನೀವಿದ್ದೀರಿ, ನಿಮ್ ಗುರುಗಳಿದ್ದಾರೆ, ನನಗೇನ್ ಸಂಬಂಧ ಅನ್ನಬೇಕಾಗಿತ್ತು. ಕರ್ಣನಿಗೂ ದ್ರೋಣಾಚಾರ್ಯರಿಗೂ ಏನ್ ಸಂಬಂಧ ಇದೆ ಹೇಳಿ? ದ್ರೋಣಾಚಾರ್ಯಗೆ ಶಿಷ್ಯನೋ ಕರ್ಣ ನನ್ನ ಶಿಷ್ಯನಾಗಿ ಮಾಡಿಕೊಳ್ಳಿಲ್ಲ. ಅಂತಹದ್ದು ಕರ್ಣ ತಾನಾಗಿ ಮರ್ಯಾದೆ ಬಿಟ್ಟು ಗುರುದಕ್ಷಿಣೆ ಕೊಡ್ತೇನೆ ಅಂತ ಅವರಿಗೆ ಸಹಾಯಕ್ಕಾಗಿ ದ್ರುಪದ ರಾಜನ ಮೇಲೆ ಹೋಗಿದ್ದಾನೆ ಯುದ್ಧ ಮಾಡ್ಲಿಕ್ಕೆ. ದ್ರುಪದ ರಾಜನಿಗೂ ಕರ್ಣನಿಗೇನಾದ್ರೂ ವೈರ ಇತ್ತು? ದ್ರುಪದ ರಾಜ ಕರ್ಣನಿಗೇನು ಅಪರಾಧ ಮಾಡಿದ್ದ? ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ದ್ರುಪದ ರಾಜ. ಕೌರವರು ಗುರುದಕ್ಷಿಣೆ ಕೊಡೋ ದೃಷ್ಟಿಯಿಂದ ಅವ್ರು ಹೋದ್ರು, ಕರ್ಣನಿಗೇನು ಸಂಬಂಧ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಆದ್ರೆ ತೇ ಧರ್ತರಾಷ್ಟ್ರಾಹ ಕರ್ಣೇನ ಸಹಿತ, ಕರ್ಣನ್ ಕರ್ಕೊಂಡು ಹೋದ್ರು. ಕರ್ಣ ಯಾಕೆ ಹೋಗ್ಬೇಕು? ಬುದ್ಧಿವಂತನಾಗಿದ್ರೆ ಹೇಳಬೇಕಾಗಿತ್ತು, ಇಲ್ಲಪ್ಪ ನೀವು ಕೊಡ್ಬೇಕಾದ ಗುರುದಕ್ಷಿಣೆ ನೀವು ಕೊಡ್ರಿ, ಪಾಠ ಹೇಳಿಸ್ಕೊಂಡವ್ರು ನೀವು, ನಾವ್ಯಾಕೆ ಅಂತ. ಯಾರೋ ಪಾಠ ಹೇಳಿಸ್ಕೊಂಡು ಗುರುದಕ್ಷಿಣೆ ಕೊಡ್ಬೇಕಾಗಿದೆ, ನೀವು ಒಂದಿಷ್ಟು ಕೊಡ್ರಿ ಅಂದ್ರೆ ಯಾರು ಕೊಡ್ತಾರೆ? ಪಾಠ ಹೇಳಿಸ್ಕೊಂಡವ್ರು ಕೊಡ್ಬೇಕು. ಯಾಕೆ ಕರ್ಣ ಹೋದ ಅಂತಂದ್ರೆ ಅದೇ ಹೇಳುದು, ಅವನ ಪಾಪ ಹಾಗಿತ್ತು. ಹಿಂದೆ ಭೀಮಸೇನ್ ದೇವರು ಕರ್ಣನನ್ನ ನೀನು ರಾಜನಲ್ಲ, ಕ್ಷತ್ರಿಯನಲ್ಲ, ಆದ್ರಿಂದ ಅರ್ಜುನನ ಜೊತೆ ಯುದ್ಧ ಮಾಡಬಾರದು, ನೀನು ಸೂತ, ಬಾರ್ಕೋಲ್ ಹಿಡ್ಕೊಂಡು ಹೋಗು ಅಂತ ಕೊಟ್ರಲ್ಲ. ಆವಾಗ ಇದನ್ನ ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬೇಕು ಅಂತ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಅಂಗರಾಜ್ಯವನ್ನು ಅವನಿಗೆ ಕೊಟ್ಟು ಬಿಟ್ಟ. ದುರ್ಯೋಧನನ ಕೈಯಿಂದ ಅಂಗರಾಜ್ಯ ತಗೊಂಡ ದಾಕ್ಷಿಣ್ಯಕ್ಕೆ ಸಿಗಾಕೊಂಡು ಕರ್ಣ ಇವಾಗ ದ್ರುಪದ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ದುಷ್ಟರ ಹತ್ರ ಏನಾದರೂ ತಗೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯಲ್ಲಿರ್ಬೇಕು. ದುರ್ಯೋಧನನ ಹತ್ರ ಅಂಗರಾಜ್ಯ ತಗೊಂಡದ್ದಕ್ಕೆ ಕರ್ಣ ಸುಮ್ಮನೆ ದ್ರುಪದ ರಾಜನ ಮೇಲೆ ಈಗ ಯುದ್ಧಕ್ಕೆ ಹೋಗುವ ಪ್ರಸಂಗ ಬಂತು. ತಾನು ಗುರುದಕ್ಷಿಣೆ ಕೊಡಬೇಕಾದ ಅಗತ್ಯನೂ ಇದ್ದಿಲ್ಲ. ಇದು ಅಸಜ್ಜನರಿಂದ ಪ್ರತಿಗ್ರಹ ಮಾಡಿದ್ರೆ ಯಾವ ರೀತಿ ಪರಿಣಾಮ ಮಾಡ್ತದೆ ಅಂತ ಅನ್ನೋದಿತ್ತು. ಕರ್ಣನಿಗೆ ಈ ದುರ್ಯೋಧನ ಆ ಪ್ರಸಂಗದಲ್ಲಿ ಅವನು ಸೂತ, ನೀನು ಕ್ಷತ್ರಿಯ ಅಲ್ಲ ಅಂತ ಭೀಮ ಆ ಕರ್ಣನನ್ನು ಅವಮಾನ ಮಾಡಿದಾಗ ದುರ್ಯೋಧನ ಪಟ್ಟಾಭಿಷೇಕ ಮಾಡಿದನಲ್ಲ ಅಂಗರಾಜ್ಯದಲ್ಲಿ, ಇವನು ಬೇಡ ಅಂತಂದಿದ್ರೆ ಹುಷಾರಾಗ್ತಿದ್ದ ಕರ್ಣ. ಅದನ್ನು ಸ್ವೀಕಾರ ಮಾಡಿಬಿಟ್ಟ. ಅವನು ಕೊಟ್ಟಂತ ಅಂಗದೇಶದ ಅರ್ಧ ರಾಜ್ಯವನ್ನ ಸ್ವೀಕಾರ ಮಾಡಿದ. ಅವತ್ತಿನಿಂದ ಸಂಪೂರ್ಣ ದುರ್ಯೋಧನನ ಹಂಗಿಗೆ ಬಿದ್ದ. ಕೊನೆ ತನಕನೂ ಕೂಡ ಅವನು ದುರ್ಯೋಧನ ಪಕ್ಷಪಾತಿಯಾಗಿ ಇದ್ದ. ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಮಾಯಿತು ಕರ್ಣನ್. ಯಾಕೆ? ಇದು ಆ ಅಂಗದೇಶದ ಅರ್ಧ ರಾಜ್ಯದಲ್ಲಿ ತಾನು ಪಟ್ಟಾಭಿಷಿಕ್ತನಾದದ್ದಕ್ಕೆ ಹೀಗಾಯ್ತು. ಅದಕ್ಕೆ ಸಂಧ್ಯಾ ವಂದನೆಯಲ್ಲಿ ಒಂದ್ ಕಡೆ ಬರ್ತದೆ, ಅಸತಾಂಚ ಪ್ರತಿಗ್ರಹ ಸ್ವಾಹ. ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಳ್ಳುವಾಗ ಇದೊಂದು ಪ್ರಧಾನ ಪಾಪ ಸೇರಿಸ್ತಾರೆ. ಅಸಜ್ಜನರಿಂದ ದುರ್ಜನರಿಂದ ನಾವೇನಾದ್ರೂ ತಗೊಂಡಿದ್ರೆ ಅದರ ಪಾಪ ಪರಿಹಾರ ಆಗ್ಲಿ ಮೊದಲು ಅಂತ ಅದನ್ನು ಪರಿಹಾರ ಮಾಡ್ಕೋಬೇಕಂತ.
ಇಲ್ಲದೆ ಇದ್ರೆ ಆ ಅಸಜ್ಜನರಿಂದ ಸ್ವೀಕಾರ ಮಾಡಿದ್ದು ಪ್ರತಿಗ್ರಹ ಮಾಡಿದ ಪಾಪ ಏನೆಲ್ಲ ಕೆಲಸ ಮಾಡಿಸ್ತದೆ. ಕರ್ಣನನ್ನ ದ್ರುಪದ ರಾಜನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗುವಂತೆ ಮಾಡಿದ್ದು ಅವನು ದುರ್ಯೋಧನನಿಂದ ತಗೊಂಡದ್ದಂತ ಆ ಅಂಗದೇಶದ ರಾಜ್ಯ, ಅಂಗರಾಜ್ಯ ತಗೊಂಡಿದ್ನಲ್ಲ, ಅದಕ್ಕೆ ಈ ಹಂಗಿಗೆ ಬಿದ್ದ. ದುರ್ಯೋಧನಾದಿಗಳು ಗುರುದಕ್ಷಿಣೆ ಕೊಡಬೇಕಾಗಿತ್ತು, ಕರ್ಣ ತಾನೂ ಕೂಡ ಹೋದನಂತೆ. ಆದ್ರೆ ಪಾಂಡವರು ಮಾತ್ರ ಹೋಗಲಿಲ್ಲ. ಕೌರವರೆಲ್ಲ ಪಂಚಾಲ ದೇಶದ ಮೇಲೆ ಆಕ್ರಮಣ ಮಾಡಿ ದ್ರುಪದ ರಾಜನನ್ನು ಕಟ್ಟಿ ತಂದು ಹಾಕೋಣ ಅಂತ ಹೊರಟಾಗ ಪಾಂಡವರು ದೂರ ಇದ್ರು. ದ್ರೋಣಾಚಾರ್ಯ ಅಪಾರ್ಥ ಮಾಡಿಕೊಳ್ಳುವುದಿಲ್ವೇ? ಅರ್ಜುನನಿಗೆ ಇಷ್ಟೆಲ್ಲ ಹೇಳಿಕೊಟ್ಟೆ, ಪ್ರತಿಜ್ಞೆ ಮಾಡಿದ, ನಿಮ್ ಕೆಲಸ ನಾನ್ ಮಾಡಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಆದ್ರೆ ಇವಾಗ ಗುರುದಕ್ಷಿಣೆ ಕೇಳಿದ್ರೆ ದ್ರುಪದ ರಾಜನನ್ನು ಹಿಡಿದು ತರಲಿಕ್ಕೆ ಅರ್ಜುನ ಹೋಗ್ಲಿಲ್ಲ, ಪಾಂಡವರ ಜೊತೆಗೆ ಸುಮ್ಮನೆ ನಿಂತುಕೊಂಡ ಅಂತಂದು ದ್ರೋಣಾಚಾರ್ಯ ಬೇಜಾರು ಮಾಡಿಕೊಳ್ಳೋದಿಲ್ವೇ? ಅದಕ್ಕೆ ಭೀಮಸೇನ ದೇವರು ದ್ರೋಣಾಚಾರ್ಯ ಹತ್ರ ಹೋಗಿ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರಂತೆ. ಕೌರವರು ಮುನ್ನುಗ್ಗಿದ್ರು, ನಾವು ಸುಮ್ಮನೆ ನಿಂತಿದ್ದೀವಿ, ಅರ್ಜುನನು ಕೂಡ ಸುಮ್ಮನೆ ನಿಂತಿದ್ದಾನೆ, ನಮ್ ಬಗ್ಗೆ ನೀವು ತಪ್ಪು ತಿಳ್ಕೊಳ್ಬೇಡ್ರಿ ಗುರುಗಳೇ. ನಾವು ಯಾಕೆ ಸುಮ್ಮನಿದ್ದೀವಿ ಅಂತಂದ್ರೆ, ನಾವೂ ಒಂದು ವೇಳೆ ಕೌರವರ ಜೊತೆಗೆ ಹೋಗಿ ಯುದ್ಧ ಮಾಡಿದ್ರೆ ನಿಜವಾಗಿಯೂ ದ್ರುಪದ ರಾಜನನ್ನು ಸೋಲಿಸಿ ಬಂಧನ ಮಾಡುವವರು ನಾವಾಗ್ತೀವಿ, ಕೀರ್ತಿ ಪಡೆಯುವವರು ಕೌರವರಾಗ್ತಾರೆ. ನಾವು ಹೋಗಿ ಯುದ್ಧ ಮಾಡಿ ಅವನಂತಂದು ಹಾಕಿರ್ತೀವಿ, ಅವ್ರು ಎಲ್ಲಾ ಕಡೆ ಹೇಳ್ಕೊಳ್ತಿರ್ತಾರೆ, ಅಂತೂ ದ್ರುಪದ ರಾಜನಂತಂದು ಒಪ್ಪಿಸಿಬಿಟ್ವಿ ದ್ರೋಣಾಚಾರ್ಯರಿಗೆ ಅಂತ ಅವ್ರು ಹೇಳ್ಕೊತಾರೆ. ದುಷ್ಟರ ಸ್ವಭಾವ ಹೀಗಿರ್ತದೆ. ಸಜ್ಜನರು ದುರ್ಜನರು ಸೇರಿ ಕೆಲಸ ಮಾಡಿದಾಗ ಸುಮ್ಮನೆ ಭಾಗವಹಿಸಿರ್ತಾರೆ ದುರ್ಜನರು, ಸಜ್ಜನರು ಶ್ರಮ ಪಟ್ಟಿರ್ತಾರೆ, ಕೀರ್ತಿಯ ಲಾಭವನ್ನೆಲ್ಲ ಅವರು ಪಡಿತಾರಂತೆ. 3 ಅವತಾರದಲ್ಲಿಯೂ ಕೂಡ ವಾಯುದೇವರು ಈ ತತ್ವ ತೋರಿಸಿದ್ದಾರೆ ನೋಡಿ. ಹನುಮದ ಅವತಾರದಲ್ಲಿ ನೋಡಿ, ಹನುಮಂತನಾಗಿದ್ದಾಗ ಸಮುದ್ರ ಹಾರುವ ಪ್ರಸಂಗ ಬಂತು. ಸಮುದ್ರ ಹಾರಬೇಕು, ಆ ಕಡೆ ಸೀತಾದೇವಿಯನ್ನು ಕಂಡು ಬರಬೇಕು ಅನ್ನೋ ಪ್ರಸಂಗ ಬಂದಾಗ ಯಾರ್ಯಾರು ಎಷ್ಟೆಷ್ಟು ಹಾರೀರಿ ಅಂತ ಜಿಜ್ಞಾಸೆ ಬಂದ್ರೆ ಎಲ್ರೂ ಒಂದು ಕಪಿ ಹೇಳ್ತು, ನಾನು 10 ಯೋಜನ ಹಾರ್ತೇನೆ ಅಂತ. ಇರೋದು 100 ಯೋಜನ, 10 ಯೋಜನ ಹಾರೋ ಕಪಿ ಎತ್ತು ಮೊದಲು, ಸುಮ್ಮನೆ ಕೂಡು ಒಂದು. ಇನ್ನೊಂದು ಕಪಿ ಎತ್ತು, ನಾನು 20 ಯೋಜನ ಹಾರ್ತೇನೆ ಕೂಡು. ಹೀಗೆ ಒಬ್ಬೊಬ್ಬರೂ ತಮ್ಮ ತಮ್ಮ ಸಾಮರ್ಥ್ಯ ಹೇಳ್ಕೊಳ್ತಾ ಇದ್ದಾವೆ ಕಪಿಗಳು. ಹನುಮಂತ ಸುಮ್ಮನೆ ಕೂತಿದ್ದಾನೆ. ಷಣ್ಣ ಪುರಾತ್ವಹಂ ಷಣ್ಣವತಿ ಪ್ಲವೋಸಂ ಜಾಂಬವಂತ ಹೇಳಿದ, ಹಿಂದೆ ನಾನು 96 ಹಾರ್ತಿದ್ದೆ ಅಂದ. ಪ್ರೆಸೆಂಟ್ ಟೆನ್ಸ್ ಹೇಳು ಅಂದ್ರು. ಹಿಂದೆ ಹಾರ್ತಿದ್ದೆ, ಈಗ ಎಷ್ಟು ಹಾರ್ತಿ ಹೇಳು ಅಂದ್ರು. ಈಗ 90ಕ್ಕೆ ಇಳಿದಿದೆ ಅಂದ. ಏನು ಉಪಯೋಗ ಬಂತು? 90ಕ್ಕೆ ಇಳಿದ್ರೆ ಏನು ಉಪಯೋಗ ಬಂತು? ಅಂಗದ ಹೇಳಿದ 100 ಹಾರ್ತೀನಿ ಅಂತ. 100 ಹೋಗ್ಬೇಕು, 100 ವಾಪಸ್ ಬರ್ಬೇಕು. ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಡಚಣೆ ಇದ್ರೆ ಮತ್ತೆ ಪುನಃ ಆ ಕಡೆ ಈ ಕಡೆ ಬಳಸಿ ಹೋಗ್ಬೇಕಾಗ್ತದೆ, ಬಳಸು ಮಾರ್ಗದಿಂದ. 100ಕ್ಕಿಂತ ಹೆಚ್ಚು ಹಾರುವವರು ಯಾರೂ ಇಲ್ಲ. ಇಷ್ಟು ಯಾರನ್ನು ಕೇಳಿದರೂ ಕೂಡ ಸಾಧ್ಯ ಇಲ್ಲ. ಇಂಥ ಪ್ರಸಂಗ ಬಂದಾಗಲೂ ಹನುಮಂತ ಮಾತ್ರ ಸುಮ್ಮನೆ ಕೂತಿದ್ದಾನೆ. ಎಷ್ಟು ಉತ್ಸಾಹದಿಂದ ದೇವ ಕಾರ್ಯದಲ್ಲಿ ಮುಂದುವರಿಬೇಕಾಗಿತ್ತು. ನಾನು ಹಾರ್ತೀನಿ ಅಂತ ಮುಂದುವರಿಬೇಕಾಗಿತ್ತು. ಹನುಮಂತ ಮುಂದುವರಿಲಿಲ್ಲ, ಸುಮ್ಮನೆ ಕೂತ್ಕೊಂಡ. ಯಾಕೆ ಸುಮ್ಮನೆ ಕೂತ್ಕೊಂಡ? ಒಂದು ವೇಳೆ ಏನಾದರೂ ಉತ್ಸಾಹದಿಂದ ತಾನೇ ಮೊದಲು ಹಾರಿ ಹೋಗಿ ಬಂದಿದ್ರೆ ಆಮೇಲೆ ಉಳಿದ ಕಪ್ಪಿಗಳೆಲ್ಲ ಅಂತಿದ್ವು, ಹನುಮಂತನಿಗೆ ಉತ್ಸಾಹ ಜಾಸ್ತಿ, ಅದಕ್ಕೆ ಬಿಟ್ವಿ, ಅವನು ಹಾರದಿದ್ರೆ ಹಾರ್ತಿದ್ವಿ ಅಂತ. ಇದು ಸ್ವಭಾವನೆ, ಕಪ್ಪುಗಳದ್ದು ಸ್ವಭಾವ, ಮನುಷ್ಯರದ್ದು ಸ್ವಭಾವ. ಮುಂದರಿಯುವವರನ್ನ ಬಿಟ್ಟು ಬಿಡ್ತಾರೆ, ಆಮೇಲೆ ನನ್ನ ಮುಂದುವರಿಸಿದ್ರೆ ನಾನು ಮಾಡ್ತಿದ್ದೆ ಅಂತ ಆಮೇಲೆ ಅಂತಾರೆ. ಅದಕ್ಕೆ ಹನುಮಂತ ಹಿಂಗಂತಾರೆ ಇವರು ಅಂತ ಗೊತ್ತಿದ್ದು ಎಲ್ಲ ಕಪ್ಪಿಗಳಿಗೆ ಒಂದು ಚಾನ್ಸ್ ಕೊಟ್ಟನಂತೆ. ನೋಡೋಣ ಅವ್ರು ಯಾರ್ಯಾರು ಹಾರ್ತಾರ, ಹಾರ್ಲಿ ನೋಡೋಣ. ಯಾರಿಗೂ ಆಗ್ಲಿಲ್ಲ ಅಂತಂದಾಗ ಎಲ್ಲ ಕಪ್ಪಿಗಳು ಬಂದು ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಹೊಗಳಿದ್ರು, ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಹೊರಟ ಹನುಮಂತ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಹಾರಿ ಬಂದು. ಮೊದಲು ಹೋಗ್ಲಿಲ್ಲ. ಯಾಕೆ? ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ. ಇವರೆಲ್ಲರೂ ಅಶಕ್ತರು ಅಂತ ಅವರ ಬಾಯಿಂದಲೇ ಬರಲಿ, ಅವರಿಗೆಲ್ಲ ಒಂದೊಂದು ಅವಕಾಶ ಕೊಡೋದು. ಯಾರಿಗೂ ಸಾಧ್ಯ ಆಗದೆ ಇದ್ದಾಗ ಆಮೇಲೆ ನಾನು ಮಾಡಬೇಕು ಅಂತ ಹನುಮಂತನ ಪ್ರವೃತ್ತಿ. ಭೀಮಸೇನ ದೇವರದ್ದು ಅದೇ ಪ್ರವೃತ್ತಿ. ದ್ರುಪದ ರಾಜನನ್ನ ಕಟ್ಟಿ ತಂದು ಹಾಕ್ರಿ ಅಂತ ದ್ರೋಣಾಚಾರ್ಯ ಹೇಳಿದಾಗ ಕೌರವರು ಭಾರಿ ಉತ್ಸಾಹದಿಂದ ಮೊದಲು ಹೋದರು. ಭೀಮಾದಿಗಳು ಯಾರೂ ಹೋಗಲೇ ಇಲ್ಲ. ಹೋಗಿ ಇವರೂ ಕೂಡ ಯುದ್ಧ ಮಾಡಿದ್ರೆ ಇವರಿಂದಲೇನೆ ದ್ರುಪದ ರಾಜ ಸೋಲ್ತಿದ್ದ. ಅದನ್ನ ನಾವು ಸೋಲಿಸಿದ್ವಿ ಅಂತ ಅವರು ಹೇಳ್ಕೊಂಡು ತಿರುಗಾಡ್ತಾರೆ. ಯಾರ ಸಾಮರ್ಥ್ಯದಿಂದ ದ್ರುಪದ ರಾಜನ ಬಂಧನ ಆಯ್ತು ಅಂತ ಹೇಗೆ ಗೊತ್ತಾಗ್ಬೇಕು? ಭೀಮ ಎಲ್ಲ ತನ್ನ ಸೋದರರಿಗೆ ಹೇಳಿಬಿಟ್ಟ, ನೀವೆಲ್ಲ ಇಲ್ಲೇ ಇರ್ರಿ ಅಂತ. ಪಾಂಡವರೆಲ್ಲ ಉಳ್ಕೊಂಡ್ರು, ಕೌರವರು ಮಾತ್ರ ಹೋದ್ರು ದ್ರುಪದ ರಾಜನ ಹಿಡಿತೇನೆ ಅಂತ. ದ್ರೋಣಾಚಾರ್ಯ ಅಪಾರ್ಥ ಮಾಡ್ಕೊಳ್ಬಾರದು ಅಂತ ಭೀಮನೇ ಬಂದು ಹೇಳ್ತಾನಂತೆ, ಆಚಾರ್ಯ ನಿಮ್ಮ ಗುರುದಕ್ಷಿಣೆ ಕೊಡೋ ಉತ್ಸಾಹ ನಮಗಿಲ್ಲ ಅಂತ ತಿಳ್ಕೋಬೇಡಿ, ಬೇಕಾದಷ್ಟು ಉತ್ಸಾಹ ಇದೆ. ನಾವು ಯಾಕೆ ಮುಂದರಿದು ಹೋಗ್ಲಿಲ್ಲ ಅಂತಂದ್ರೆ, ನಾವು ಹೋದ್ರೆ ಯಾರ ಸಾಮರ್ಥ್ಯದಿಂದ ದ್ರುಪದ ರಾಜನ ಬಂಧನ ಆಯಿತು ಅಂತ ನಿಮಗೆ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು ಮೊದಲು ಕೌರವರನ್ನ ಕಳಿಸಿದ್ವಿ.
ಅವರನ್ನು ದುರ್ಯೋಧನಾದಿಗಳನ್ನು ಕಳಿಸಿದೀವಿ, ಅವ್ರ ಕೈಲಿ ಆಗೋಲ್ಲ. ಮೊದಲೇ ಹೇಳಿದ್ನಂತೆ ಭೀಮ, ಅವ್ರ ಕೈಲಿ ಆಗೋದಿಲ್ಲ, ಚೆನ್ನಾಗಿ ಹೊಡ್ತಾ ತಿಂದು ಬರ್ತಾರೆ, ಆಮೇಲೆ ನಾವು ಹೋಗಿ ಹಿಡುತ್ತಾ ಇರ್ತೀವಿ. ಇಷ್ಟು ಜ್ಞಾನ ಭೀಮನಿಗೆ. ಕಲ್ಲಪ್ಪ ಮೊದಲೇ ಹೇಳ್ಬಿಟ್ನಂತೆ ಏನೇನಾಗ್ತದೆ ಅಂತ. ಅವ್ರು ಏಟು ತಿಂದು ಬರ್ತಾರೆ, ಆಮೇಲೆ ನಾವು ಹೋಗಿ ಅವನನ್ನ ಹಿಡುತ್ತಂದು ನಿಮ್ಮ ಕಾಲಿಗೆ ಬೀಳಿಸ್ತೀವಿ, ನಿಮ್ಮ ಗುರುದಕ್ಷಿಣೆ ಕೊಡೋದ್ರ ನಮಗೆ ಉತ್ಸಾಹ ಇಲ್ಲ ಅಂತ ಭಾವಿಸಬೇಡಿ. ಇಷ್ಟು ಭೀಮ ಹೇಳ್ತಾ ಇದ್ದಾನೆ. ಹೀಗೆ ಭೀಮಸೇನ ದೇವರ ದಿವ್ಯ ಜ್ಞಾನ ಇದು. ಆನಯಾಮೋ ನ ಸಂದೇಹ ಇತಿ ತಸ್ಥೌ ಸಹೋದರ. ಹೀಗೆ ಸಹೋದರರ ಜೊತೆಗೆ ಇದ್ದ ಇದು ಹನುಮಂತ ತೋರಿಸಿದ್ದು ಅದನ್ನೇ. ಕೊನೆಗೆ ಹಾರಿದ ಹನುಮಂತ. ಭೀಮಸೇನ ದೇವರು ಕೂಡ ಅದೇ ರೀತಿ ಆರಂಭದಲ್ಲಿ ಹೋಗ್ಲಿಲ್ಲ, ಸುಮ್ಮನೆ ಇದ್ರು. ಮಧ್ವಾಚಾರ ಮಾಡಿದ್ದು ಹಾಗೇನೆ. ಸೂತ್ರ ಬ್ರಹ್ಮಸೂತ್ರ ಬಂದ ಕೂಡಲೇ ನಾನು ಭಾಷೆ ಬರೀತೀನಿ ಅಂತ ಹೋಗ್ಲಿಲ್ಲ. ಯಾರ್ಯಾರು ಬರೀತಾರೋ ಬರೀಲಿ, ಅವ್ರ ಕೈಲಿ ಏನಾಗ್ತದೆ ನೋಡೋಣ ಅಂತ ಬಿಟ್ರು. 21 ಭಾಷ್ಯ ಬರೋ ತನಕ ಸುಮ್ಮನೆ ಕೂತಿದ್ರು ಮಧ್ವಾಚಾರ. 21 ಭಾಷ್ಯಗಳಾದ ಮೇಲೆ ಬಂದ್ರು. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಂತ 22ನೇವರಾಗಿ ಬಂದು ಭಾಷ್ಯವನ್ನ ಬರೆದು ವೇದವ್ಯಾಸ ದೇವರ ಆ ಹೃದಯ ಅರ್ಥ ಆಗೋದು ನನಗೆ, ಉಳಿದವರು ಯಾರಿಗೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅನ್ನೋದನ್ನು ತೋರಿಸಿ ಭಾಷ್ಯ ಬರೆದ್ರು. ಅಂದ್ರೆ ಅರ್ಥ ಏನು? ವ್ಯಾಸದೇವ ಹೃದಯಾತಿ ವಲ್ಲಭಂ. ವ್ಯಾಸರ ಹೃದಯ ಅರ್ಥ ಆಗೋದು ನನಗೆ ಮಾತ್ರ, ಬೇರೆಯವರಿಗೇನು ಅರ್ಥ ಆದೀತು ನೋಡ್ಲಿ ಎಲ್ರೂ ಕೂಡ ಅಂತ ಬಿಟ್ರು. 21 ಭಾಷ್ಯದವರಿಗೆ ವ್ಯಾಸರ ಹೃದಯ ಅರ್ಥ ಆಗ್ಲಿಲ್ಲ. 22ನೇವರಾಗಿ ಬಂದು ವಾಯುದೇವರು ವೇದವ್ಯಾಸ ದೇವರ ಹೃದಯ ಅರ್ಥ ಮಾಡಿಕೊಂಡು ತಮ್ಮ ಸಾಮರ್ಥ್ಯ ಎಂಥದ್ದು ಅಂತ ತೋರಿಸಿದ್ರು. ಇಲ್ದಿದ್ರೆ ಆ ಬ್ರಹ್ಮಸೂತ್ರಗಳ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಯಾರಿಗೆ? ಈ 3 ಅವತಾರಗಳಲ್ಲಿಯೂ ಕೂಡ ಈ ಪ್ರವೃತ್ತಿ ತೋರಿಸ್ತಾ ಇದ್ದಾರೆ. ದುಷ್ಟರೇನಾದ್ರೂ ಮುಂದುವರೆದಾಗ ಸ್ವಲ್ಪ ಸುಮ್ಮನೆ ಬಿಡಬೇಕಂತೆ, ಅವ್ರ ಕೈಲಿ ಆಗದೆ ಇದ್ದಾಗ ಆಮೇಲೆ ಹೋಗ್ಬೇಕು. ಅವ್ರ ಜೊತೆಗೆ ಹೋಗಿ ಮಾಡ್ಲಿಕ್ಕೆ ಹೋದರೆ ಸಾಮರ್ಥ್ಯ ವಿವೇಕ ಯಾರ ಸಾಮರ್ಥ್ಯದಿಂದ ಆಯಿತು ಅಂತ ಗೊತ್ತಾಗೋದಿಲ್ಲ ಅನ್ನೋ ನೀತಿಯನ್ನ ಭೀಮಸೇನ ದೇವರು ತಿಳಿಸ್ತಾ ಇದ್ದಾರೆ ಜಗತ್ತಿಗೆ. ಇವರೆಲ್ಲ ಹೋದ್ರು. ಸದ್ರೋಣಕೇಶು ಪಾರ್ಥೇಶು ಸ್ಥಿತೇಶ್ವನ್ನೇ ಸಸೂತಜಾಹ ಯಯುರಾತ್ತ ಪ್ರಹರಣಾಹ ಪಾಂಚಾಲಾಂತಃಪುರಂ ಧೃತಂ. ಕೌರವರೆಲ್ಲ ಆಯುಧ ಹಿಡ್ಕೊಂಡು ಕರ್ಣನ ಸಹಿತರಾಗಿ ಆ ಕಡೆ ಹೋದ್ರು. ದ್ರುಪದ ರಾಜನ ಪಂಚಾಲ ದೇಶದ ಮೇಲೆ ಆಕ್ರಮಣ ಮಾಡಿಕೊಂಡು ಹೋದ್ರು. ಇವರೆಲ್ಲ ಬರ್ತಿದ್ದಾರೆ ಅಂತಂದ ಕೂಡಲೇ ಗೊತ್ತಾಯ್ತು ದ್ರುಪದ ರಾಜನಿಗೆ. 3 ಅಕ್ಷೌಹಿಣಿ ಸೈನ್ಯ ಕಟ್ಟಿಕೊಂಡು ದ್ರುಪದ ರಾಜ ಬಂದ ಯುದ್ಧಕ್ಕೆ. 3 ಅಕ್ಷೌಹಿಣಿ ಸೈನ್ಯ ತಗೊಂಡು ಬಂದಿದ್ದಾನೆ. ಬಂದಾಗ ಈ ಕೌರವರು ಕರ್ಣ ಎಲ್ಲರೂ ಹೋಗಿದ್ರಲ್ಲ, ಇವರಿಗೆ ಏನೇನೂ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಹೀನಾಯವಾದಂತಹ ಸೋಲು ಅನುಭವಿಸಿಕೊಂಡು ಬಂದ್ರಂತವು. ಎಂಥ ಸೋಲಾಯ್ತು ಅಂತಂದ್ರೆ, ಇವರು ಪಂಚಾಲ ದೇಶದ ಮೇಲೆ ದ್ರುಪದರಾಜನ ಅರಮನೆ ಹತ್ರ ಯುದ್ಧಕ್ಕೆ ಅಂತ ಹೋದರೆ ಹರ್ಮ್ಯ ಸಂಸ್ಥಾ ಸ್ತ್ರೀಯೋ ಬಾಲಾಹ ಗ್ರಾಮಭಿರ್ ಮುಸಲೈರಪಿ. ಮನೆ ಮೇಲೆ ಉಪ್ಪರಿಗೆ ಮೇಲೇರಿ ಆ ಮನೆ ಹೆಣ್ಣು ಮಕ್ಕಳು ಹುಡುಗರು ಎಲ್ಲ ಕಲ್ಲು ಎಷ್ಟು ಒಣಕೆಗಳನ್ನು ಎಷ್ಟು ಇವರನ್ನು ಹೊಡೆದು ಓಡಿಸಿದ್ರಂತೆ. ಆ ಪಂಚಾಲ ದೇಶದ ಹೆಣ್ಣು ಮಕ್ಕಳಿಂದ ಆ ಹುಡುಗರಿಂದ ಏಟು ತಿಂದು ಬಂದರಂತೆ ದುರ್ಯೋಧನಾದಿಗಳು. ದುರ್ಯೋಧನನಿಗೆ ಮತ್ತು ಅವರ ಸೈನಿಕರು ಕೂಡ ಸೋಲಿಸಿಬಿಟ್ರು. 3 ಅಕ್ಷೌಹಿಣಿ ಸೈನ್ಯ ಇತ್ತು. ಹೆಣ್ಣು ಮಕ್ಕಳು ಮಾಡಿ ಮೇಲೆ ಏರಿ ಅಲ್ಲಿಂದ ಹೊಡೆದು ಕಳಿಸಿದ್ರು. ಇವರೆಲ್ಲರೂ ಕೂಡ ಚೆನ್ನಾಗಿ ಸುಖವಾಗಿ ಬೆಳೆದಂತಹ ಕೌರವರು ಮೈ ಬಗ್ಗಿಸಿ ಗೊತ್ತಿದ್ದಿಲ್ಲಂತೆ. ಆಚಾರ್ಯ ಹೇಳ್ತಾರೆ, ಅವರಿಗೆ ಮೈ ಬಗ್ಗಿಸೇ ಗೊತ್ತಿದ್ದಿಲ್ಲ. ಸುಖಂ ಏಧಿತಾಹ, ಚೆನ್ನಾಗಿ ಬೆಳೆದಿದ್ರು, ಏಟು ತಿಂದು ಬಂದ್ರಿ. ಪ್ರಥಮಗ್ರಾಸೆ ಮಕ್ಷಿಕಾಪಾತಃ ಅಂತ ಭಾರೀ ಊಟ ಮಾಡಬೇಕು ಅಂತ ಮೊದಲು ಭಾರಿ ಎಲ್ಲ ಕೂತ್ಕೊಂಡು ಸಿದ್ಧಪಡಿಸಿದ. ಮೊದಲನೇ ತುತ್ತು ಇಟ್ಕೊಳ್ಬೇಕು ಅನ್ನುವಾಗ ನೊಣ ಬಿದ್ದು ಬಿಡ್ತಂತೆ. ಆ ರೀತಿ ಆರಂಭದಲ್ಲಿ ಕೌರವರಿಗಾದಂತಹ ದೊಡ್ಡ ಪರಾಜಯ ಅಂತಂದ್ರೆ ಹೆಣ್ಣು ಮಕ್ಕಳಿಂದ ಪಂಚಾಲ ದೇಶದ ಮಕ್ಕಳಿಂದ ಏಟು ತಿಂದು ಬಂದು. ಇಂಥ ಪರಾಜಯ ಯಾಕಾಯ್ತು ಅಂತ ಒಂದು ಪ್ರಶ್ನೆ ಬರ್ತದೆ. ದುರ್ಯೋಧನನಿಗೆ ರುದ್ರದೇವರ ವರ ಇತ್ತು. ದುರ್ಯೋಧನನಿಗೆ ಕರ್ಣನಿಗೆ ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿ ಬಂದಂತಹ ಕರ್ಣನೂ ಕೂಡ ಹೋಗಿದ್ದಾನೆ. ಅವರಿಗೆ ಪರಶುರಾಮ ದೇವರು ಅಧ್ಯಯನ ಮಾಡಿಸಿದ್ದಲ್ಲದೆ ವರ ಬೇರೆ ಕೊಟ್ಟಿದ್ದು. ನಿನಗೆ ಜಯ ಬರಲಿ ಅಂತ ಬಿಲ್ಲು, ದಿವ್ಯವಾದ ರಥ, ಇದನ್ನೆಲ್ಲ ಪರಶುರಾಮ ದೇವರು ಕೊಟ್ಟಿದ್ರು. ಹೀಗೆ ಪರಶುರಾಮ ದೇವರ ವರ ಇತ್ತು ಕರ್ಣನಿಗೆ. ದುರ್ಯೋಧನನಿಗೆ ರುದ್ರದೇವರ ವರ ಇತ್ತು. ಈ ಪಂಚಾಲ ದೇಶದ ಹೆಣ್ಣು ಮಕ್ಕಳಿಂದ ಯಾಕೆ ಇವರು ಏಟು ತಿಂದು ಬಂದರು? ಇಂಥ ಹೀನಾಯ ಸೋಲು ಯಾಕಾಯ್ತು ಕೌರವರಿಗೆ? ಆ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ಯಾಕಾಯ್ತು ಅಂದ್ರೆ ಆಚಾರ ಒಂದೇ ಮಾತಿನಲ್ಲಿ ಹೇಳ್ತಾರೆ. ಇನ್ನು ದ್ರುಪದ ರಾಜನಿಗೆ ಒಂದು ವರ ಇತ್ತು. ಏನು ಅಂತ ಅಂದ್ರೆ, ದ್ರುಪದ ರಾಜನಿಗೆ ಸೂರ್ಯ ದೇವರು ವರ ಕೊಟ್ಟಿದ್ರಂತೆ. ನಿನ್ನ ಪಟ್ಟಣದಲ್ಲಿ 1 ಯೋಜನ ಸುತ್ತಮುತ್ತಲು ಯಾರು ಯುದ್ಧಕ್ಕೆ ಬಂದರೂ ಕೂಡ ನಿನಗೇ ಜಯ ಆಗ್ತದೆ. 1 ಯೋಜನ ಸುತ್ತಲೂ ಯಾರೂ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಪಟ್ಟಣದಲ್ಲಿ ಅಂತ ವರ ಇತ್ತು. ಆದ್ರೆ ಯಾರದು ವರ ಇತ್ತು? ದ್ರುಪದ ರಾಜನಿಗೆ ಸೂರ್ಯಂದು. ಕರ್ಣನಿಗಿದ್ದದ್ದು ಯಾರ್ದು? ಪರಶುರಾಮ ದೇವರ ವರ ಇತ್ತು. ದುರ್ಯೋಧನನಿಗೆ ಸೂರ್ಯನಿಗಿಂತಲೂ ಮಿಗಿಲಾದಂತಹ ರುದ್ರದೇವರ ವರ ಇತ್ತು.
ದುರ್ಯೋಧನನಿಗೆ ರುದ್ರದೇವರವರ, ಕರ್ಣನಿಗೆ ಪರಶುರಾಮ ದೇವರವರ, ದ್ರುಪದರಾಜನಿಗೆ ಸೂರ್ಯನವರ. ಆದ್ರಿಂದ ಬೇರೆ ಯೋಧರೆಲ್ಲ ಬೇಕಾದ್ರೆ ಏಟು ತಿಂದು ಸೋತು ಹೋಗೋಲ್ರೆ. ದುರ್ಯೋಧನ ಮತ್ತು ಕರ್ಣ ಇವರೂ ಕೂಡ ಪರಾಜಿತರಾಗಿ ಏಟು ತಿಂದು ಇಂಥ ಅಪಮಾನಕರವಾದ ಸೋಲನ್ನು ಅನುಭವಿಸಿ ಹಿಂತಿರುಗುವಂತಾಯ್ತಲ್ಲ, ಇದ್ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ, ಪಾಂಡವರಿಗಿಂತ ಮುಂಚೆ ತಾವು ಹೋಗಬೇಕು ಅನ್ನೋ ಸಂಭ್ರಮದಲ್ಲಿ ಆ ಗಡಿಬಿಡಿಯಲ್ಲಿ ಅಸ್ತ್ರ ದೇವತೆಗಳಿಗೆ ವಂದನೆ ಮಾಡೋದನ್ನೇ ಮರ್ತು ಬಿಟ್ಟಿದ್ರಂತೆ. ಬೇಗ ಹೋಗಬೇಕು ಅಂತ ಹೇಳಿ ದೇವತೆಗಳಿಗೆ ನಮಸ್ಕಾರ ಮಾಡೋದನ್ನೇ ಬಿಟ್ಬಿಡೋದೆ. ಅಸ್ತ್ರ ದೇವತೆಗಳ ಪೂಜೆ, ಯುದ್ಧಕ್ಕೆ ಹೋಗಬೇಕಾದ್ರೆ, ಯಾವುದೇ ಕಾರ್ಯಕ್ಕೆ ಹೋಗಬೇಕಾದ್ರೆ ಗಣಪತಿ ಪೂಜೆ ಮಾಡಬೇಕು, ವಿನಾಯಕನನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಅವರದ್ದೆಲ್ಲ ಆಶೀರ್ವಾದ ಪಡಿಬೇಕು. ಪಾಂಡವರಿಗಿಂತ ಮುಂದೆ ಹೋಗುವ ರಭಸದಲ್ಲಿ ಇವರೇನ್ ಮಾಡಿಬಿಟ್ರು, ನಾವು ಅಸ್ತ್ರ ದೇವತಾ ವಂದನೆಯನ್ನೇ ಬಿಟ್ಟು ಹೋಗಿದ್ರು. ಉದ್ವೃತ್ತಾಹ ಅಂತಾರೆ ಆಚಾರ್ಯರು. ಸರಿಯಾದ ನಡವಳಿಕೆ ಮಾಡಬೇಕಾದ ಪದ್ಧತಿ ಅನುಸರಿಸಲಿಲ್ಲ. ಆದ್ರಿಂದ ಪರಶುರಾಮ ದೇವರ ವರ ಇದ್ರು, ರುದ್ರದೇವರ ವರ ಇದ್ರು ಕೂಡ ಇವರು ಕ್ರಮವಾಗಿ ಅವರಿಗೆಲ್ಲ ವರ ಕೊಟ್ಟಂಥವ್ರಿಗೆ ನಮಸ್ಕಾರ ಮಾಡಬೇಕು, ಮನಸಾಪಿ ಆದರೂ ನಮಸ್ಕಾರ ಮಾಡಬೇಕು. ಹನುಮಂತ ಹೊರಟ, ನಾನು ಸೀತೆಯನ್ನ ಕಂಡು ಬರ್ತೇನೆ ಅಂತ ಹೊರಟಾಗಿ ಹೇಗೆ ಹೊರಟ, ಸಸೂರ್ಯಾಯ ನಮಸ್ಕೃತ್ಯ, ಸೂರ್ಯನಿಗೆ, ಇಂದ್ರನಿಗೆ, ಗುರು ಹಿರಿಯರಿಗೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘೈಷುರಣ್ಣವ ಮುತ್ಪಪಾತ ನಿಷ್ಪೀಡ್ಯ ತಂಗಿರಿವರಂ ಪವನಸ್ಯ ಸೂನು. ಈ ಸ್ಪರ್ಧಾ ಮನೋಭಾವ ಬಂತು ಅಂತಂದು ಕೂಡಲೇ ಮಾಡಬೇಕಾದ ಕೃತ್ಯವನ್ನು ಕೂಡ ಮರೆತು ಬಿಡ್ತಾರೆ. ಹೀಗೆ ಕೌರವರು ಅಸ್ತ್ರವಂದನಾದಿಗಳನ್ನೆಲ್ಲ, ಅಸ್ತ್ರ ದೇವತಾ ವಂದನೆ ಅದನ್ನೆಲ್ಲ ಮಾಡಿದ್ದಿಲ್ಲ. ಮೇಲಾಗಿ ಕರ್ಣನಿಗೆ ಸ್ಪರ್ಧೆ ಬಂದುಬಿಡ್ತು. ಅರ್ಜುನನಿಗಿಂತ ಮೇಲೆ ಮಿಗಿಲಾಗಿ ಇವರಿಗೆ ಕೀರ್ತಿ ತಂದುಕೊಡ್ಬೇಕು ಅಂತ ಸ್ಪರ್ಧೆ ಬೇರೆ ಮಾಡಿಕೊಂಡು ಹೊರಟ. ಆದ್ರಿಂದ ಕರ್ಣ ಸೋತ. ದುರ್ಯೋಧನನ ಸೋಲಿಗೆ ಎರಡು ಕಾರಣ. ಒಂದು, ಪಾಂಡವರಿಗಿಂತ ಮೊದಲು ಹೋಗಬೇಕು ಅಂತ ಹೋಗಿ ಅಸ್ತ್ರ ದೇವತಾ ವಂದನೆಯನ್ನು ಮರೆತು ಬಿಟ್ಟು ಹೋಗಿದ್ದ. ಇನ್ನೊಂದೇನು ಅಂತಂದ್ರೆ, ಹಿರಿಯರಾಗಿರತಕ್ಕಂಥ ಪಾಂಡವರಿದ್ದಾಗ ಧರ್ಮರಾಜ ಇದ್ದ, ಭೀಮಸೇನ ದೇವರು, ಜೀವೋತ್ತಮರಾದಂಥ ವಾಯುದೇವರು, ಅವರನ್ನ ಮುಂದೆ ಮಾಡಿಕೊಂಡು ಹೋಗ್ಬೇಕೆ ಹೊರತು ಅವ್ರನ್ನೆಲ್ಲ ಬಿಟ್ಟು ಹೋದ್ರೆ ಏನಾದೀತು ಅಂದ್ರೆ ಸೋಲೋದು ಅಂತಲೇ ಅರ್ಥ. ಭೀಮನನ್ನ ಬಿಟ್ಟು ಹೋದದ್ದಕ್ಕೆ ಸೋತು, ನೀವು ಬನ್ನಿ ಅಂತ ಒಂದು ಮಾತು ಕರಿಬೇಡ್ವೆ. ಇವರೆಲ್ಲ ಸೋದರರೇ, ಪರಸ್ಪರ ಗುರುದಕ್ಷಿಣೆ ಕೊಡೋಣ, ನಾವೆಲ್ಲ ಒಟ್ಟಿಗೆ ಸೇರಿ ಕೊಡೋಣ ಅಂತ ಒಂದು ಮಾತು ಕರಿಬಹುದಾಗಿತ್ತು. ಭೀಮನನ್ನ ಕರೆಯುವಂಥ ಪ್ರವೃತ್ತಿ ಮಾಡದೇನೆ ಇವರಿಗಿಂತ ಮುಂಚೆ ಹೋಗಿ ನಾವೇ ಕೊಟ್ಟುವಿ ಅಂತ ಆಗಬೇಕು ಅಂತ ಹೇಳಿ ಹೋದ್ರಿಂದ ಆ ದುರ್ಯೋಧನನು ಕೂಡ ಸೋಲನ್ನು ಅನುಭವಿಸಬೇಕಾಯಿತು. ಹೀಗೆ ಉದ್ವೃತ್ತಾನ್ ಅರ್ಧಯಾಮಾಸು ಅಂತಂತಾರೆ. ಆದ್ರಿಂದ ಯಾವ ಸಜ್ಜನರನ್ನ ಬಿಟ್ಟು ಕಾರ್ಯ ಮಾಡಬಾರದು. ಅವರು ಸಜ್ಜನರನ್ನ ಸೇರಿಸಿಕೊಂಡು ಮಾಡ್ಲಿಕ್ಕೆ ಹೊರಟಾಗ ಅವರಿಗೆ ಜಯ ಬರ್ತಿತ್ತೋ ಏನೋ, ಆದರೆ ಪಾಂಡವರನ್ನ ಬಿಟ್ಟರು, ಒಂದು ಮಾತು ಕೂಡ ಕೇಳಲಿಲ್ಲ. ಅದನ್ನು ನಾವು ಗಮನಿಸಬೇಕಾದ. ಸ್ತ್ರೀ ಬಾಲ ವೃದ್ಧ ಸಹಿತೈ ಪಾಂಚಾಲೈರಪ್ಯನುದ್ರುತಾ ಭೀಮಾರ್ಜುನೇತಿ ವಾಶಂತೋ ಯಯುರ್ಯತ್ರ ಸ್ಮ ಪಾಂಡವ. ಕೊನೆಗೆ ಅವರ ಕೈಯಿಂದ ಹೊಡ್ತಾ ತಿಂದು ಆಮೇಲೆ ಭೀಮಾರ್ಜುನ ಅಂತ ಕೂಕೊಂಡೇ ಬಂದ್ರಂತೆ. ಆವಾಗ ಬಂದ್ರು ಭೀಮಾರ್ಜುನ ಅಂತ. ಮೊದಲೇ ಈ ಭೀಮಾರ್ಜುನ ಅಂತ ಒಂದು ಮಾತು ಅನ್ಬೇಕಾಗಿತ್ತು. ಒಂದು ಮಾತು ಭೀಮಾರ್ಜುನ ಅಂತ ಮೊದಲು ಅನ್ಲಿಲ್ಲ. ಏಟು ತಿಂದ ಮೇಲೆ ಭೀಮಾರ್ಜುನ ಅಂತ ಈಗ ಓಡ್ಕೊಂಡು ಬಂದ್ರಂತೆ. ತಾನ್ ಪ್ರಭಗ್ನಾನ್ ಸಮಾಲೋಕ್ಯ ಭೀಮ ಪ್ರಹರತಾಂಬರಃ. ಭೀಮಸೇನ ದೇವರು ಹೇಳಿದ್ರಂತೆ ಗುರುಗಳಿಗೆ, ದ್ರೋಣಾಚಾರ್ಯಗೆ, ಆಚಾರ್ಯ ನಾ ಹೇಳಿದ ಸತ್ಯ ಆಯ್ತಾ ಅಂದ್ರು. ಹಿಂಗಾಗ್ತದೆ ಅಂತ ಗೊತ್ತಿತ್ತು ನನಗೆ. ಈಗ ನಾವು ಹೋಗಿ ನಿಮಗೆ ಗುರುದಕ್ಷಿಣೆ ತಂದು ಕೊಡ್ತೀವಿ ಅಂತ. ಆರುರೋಹರಥಂ ವೀರಃ ಪುರ ಅತ್ತಶರಾಸನಃ. ಪಾಂಡವರ ಮೇಲಿನ ಮಾತ್ಸರ್ಯ ಇದೆಲ್ಲ ಇಟ್ಟುಕೊಂಡು ದುರ್ಯೋಧನಾದಿಗಳು ಸೋಲನುಭವಿಸಿ ಬಂದ ಮೇಲೆ ಭೀಮ ರಥ ಏರಿದ, ಬಿಲ್ಲು ಬಾಣ ಹಿಡ್ಕೊಂಡು ಹೊರಟ. ತಮನ್ವಯಾದಿಂದ್ರಸೂನು. ಭೀಮನನ್ನು ಮುಂದಿಟ್ಟುಕೊಂಡು ಅರ್ಜುನ ಹೋದ. ನಿಜವಾಗಿಯೂ ಗುರುದಕ್ಷಿಣೆ ಕೊಡಬೇಕಾದದ್ದು ಮುಖ್ಯವಾಗಿ ಅರ್ಜುನ. ಯಾಕೆಂದ್ರೆ ತಾನು ಪ್ರತಿಜ್ಞೆ ಮಾಡಿದ್ದ, ನಿಮ್ಮ ಮನಸ್ಸಿನ ಕಾರ್ಯ ಏನಿದೆ ಅದನ್ನ ನಾನು ಸಾಧಿಸಿಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ವಿಶೇಷ ತರಬೇತಿಯನ್ನು ಪಡೆದವನು ಅರ್ಜುನ. ಅವನು ಕೊಡಬೇಕಾಗಿತ್ತು. ಆದ್ರೆ ಮುಂದೆ ಹೋದವನು ಭೀಮ. ಪಂಚಾಲ ದೇಶದ ಮೇಲೆ ಆಕ್ರಮಣಕ್ಕೆ ಮೊದಲು ಹೋದವನು ಭೀಮ. ಭೀಮನನ್ನ ಮುಂದಿಟ್ಟುಕೊಂಡು ಅರ್ಜುನ ಹಿಂದಿನಿಂದ ಹೋದನಂತೆ. ಇದರಿಂದ ಏನು ಸಂದೇಶ ಅಂದ್ರೆ, ಯಾವುದೇ ಕಾರ್ಯಕ್ಕೆ ಹೋಗುವಾಗ ಹಿರಿಯರನ್ನ ಮುಂದಿಟ್ಟುಕೊಂಡು ನಾವು ಹೋಗಬೇಕು. ಭೀಮನನ್ನು ಮುಂದಿಟ್ಟುಕೊಂಡು ಅರ್ಜುನ ಹೋಗ್ತಾ ಇದ್ದಾನೆ. ಯುಧಿಷ್ಠಿರಸ್ತು ದ್ರೋಣೇನ ಸಹತಸ್ಥೌ ನಿರೀಕ್ಷಕ. ಯುಧಿಷ್ಠಿರ ಹೋಗ್ಬೇಕಾಗಿತ್ತಲ್ಲ ಅಂದ್ರೆ ಅವನು ಸ್ವಲ್ಪ ಸೌಮ್ಯ ಪ್ರವೃತ್ತಿ, ಬಹಳ ಸೌಮ್ಯ ಪ್ರವೃತ್ತಿ. ಆದ್ರಿಂದ ಅವನು ದ್ರೋಣಾಚಾರ್ಯ ಜೊತೆಗೆ ಒಬ್ರು ಬೇಕಲ್ಲ. ಅದರಿಂದ ದ್ರೋಣಾಚಾರ್ಯ ಜೊತೆಗೆ ನೀನಿರು, ನಾವು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ
ಭೀಮ ಹೋದ, ಭೀಮನನ್ನು ಮುಂದಿಟ್ಟುಕೊಂಡು ಅರ್ಜುನ ಹೋದನಂತೆ. ಯಾಕೆ ಭೀಮನನ್ನು ಮುಂದಿಟ್ಟುಕೊಂಡು ಹೋದ ಅಂದ್ರೆ ಅದರಲ್ಲಿ ಇನ್ನೊಂದು ಔಚಿತ್ಯ. ಯಾವುದಾದ್ರೂ ಕೆಲಸಕ್ಕೆ ನಾವು ಹೊರಡುವಾಗ ದೊಡ್ಡವರನ್ನು, ಹಿರಿಯರನ್ನ ಮುಂದಿಟ್ಟುಕೊಂಡು ಹೋಗ್ಬೇಕು. ಅವರನ್ನು ನೋಡಿ ಪ್ರೀತಿಯಿಂದ ಕೆಲವರು ಕಾರ್ಯ ಮಾಡ್ತಾರೆ. ಈ ಯುದ್ಧಕ್ಕೆ ಇಂಥ ಕಡೆ ಹೋಗುವಾಗ ಭೀಮನನ್ನು ಮುಂದಿಟ್ಟುಕೊಂಡು ಹೋದರೆ ಅದರ ಲಾಭ ಏನಾಯ್ತು ಅಂತಂದ್ರೆ, ಎದೂರಿನಿಂದ ಭೀಮ ಹೋಗುವಾಗ ಇವನ ಆಕಾರ, ಇವನ ವ್ಯಕ್ತಿತ್ವವನ್ನು ನೋಡಿ ಆ ಪಂಚಾಲ ದೇಶದ ಯೋಧರೆಲ್ಲ ಪರಾರಿಯಾಗಿ ಬಿಟ್ರಂತೆ. ಎಲ್ಲರೂ ಹಿಂದೋಡಿದ್ರಂತೆ. ಈ ರೀತಿ ಅವರನ್ನು ಹಿಮ್ಮೆಟ್ಟಿಸುವಂತಹ ವ್ಯಕ್ತಿತ್ವ ಭೀಮನಿಗಿತ್ತು. ಇಂಥ ಕಾರ್ಯಕ್ಕೆ ಹೋಗುವಾಗ ಆ ರೀತಿ ಹೋಗ್ಬೇಕು. ಅವನನ್ನು ನೋಡಿದ ಕೂಡಲೇ ಧೈರ್ಯ ಉಡುಗಿಬಿಡ್ಬೇಕು, ಅವರಿಗೆಲ್ಲ ಆತ್ಮವಿಶ್ವಾಸನೇ ಹೋಗಿಬಿಡಬೇಕು. ಆ ರೀತಿ ಆಗ್ಲಿ ಅಂತ ಅರ್ಜುನ ಭೀಮನನ್ನು ಮುಂದೆ ಕಳಿಸಿದ, ತಾನು ಹಿಂದೆ ಹೋದ. ಭೀಮನನ್ನು ನೋಡಿದ ಕೂಡಲೇ ಅವರಿಗೆಲ್ಲ ಆತ್ಮವಿಶ್ವಾಸ ಹೋಯ್ತು, ಧೈರ್ಯ ಉಡುಗಿ ಹೋಯ್ತು. ಆಯಾಂತಂ ಅಗ್ರತೋ ದೃಷ್ಟ ಭೀಮ ಮತ್ತ ಶರಾಸನಂ ದುದ್ರುವು ಸರ್ವ ಪಾಂಚಾಲಾಹ ವಿವಿಶು ಪುರಮೇವಚ. ಹೋಗಿ ಮನೆ ಒಳಗೆ ಅಡ್ಕೊಂಡು ಕೂತ್ಕೊಂಡ್ಬಿಟ್ರಂತೆ, ಅಷ್ಟು ಹೆದರಿಸಿದ್ನಂತೆ ಭೀಮ. ಆದರೆ ಆ ರೀತಿ ಮಾಡ್ಲಿಕ್ಕೆ ಆಗ್ತದೇನು? ದೃಪದ ಬರಲೇಬೇಕಾಯ್ತು. ಅವರೆಲ್ಲ ಯೋಧರು ಓಡಿ ಹೋಗಿ ಬಾಗ್ಲು ಹಾಕೊಂಡ್ರು ಕೂಡ ದೃಪದಸ್ತ್ವಭ್ಯಯಾದ್ ಭೀಮಂ ಸಪುತ್ರ ಸಹಸೇನಯ. ದೃಪದ ರಾಜ ತನ್ನ ಮಕ್ಕಳನ್ನು ಕರೆಕೊಂಡು, ತನ್ನ ಸೈನ್ಯವನ್ನು ಕರೆಕೊಂಡು ತಾನು ಪುನಃ ಬಂದಂತೆ. ದೃಪದ ರಾಜ ಬರುವಾಗ ಅವನ ಮಕ್ಕಳೇ ವಿಶೇಷವಾಗಿ ಅವನಿಗೆ ಬೆಂಗಾವಲಾಗಿ ಇದ್ದರಂತೆ. ಯುಧಾಮನ್ಯು, ಉತ್ತಮೌಜ ಅಂತ ಇಬ್ಬರು ಮಕ್ಕಳು ದೃಪದ ರಾಜನಿಗೆ. ಯುಧಾಮನ್ಯು, ಅದು ಭಗವದ್ಗೀತೆಯಲ್ಲೂ ಕೂಡ ಅವರ ಉಲ್ಲೇಖ ಬರ್ತದೆ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಅಂತಾರೆ. ಒಬ್ಬರು ಮಹಾಪರಾಕ್ರಮಿಗಳು. ಯುಧಾಮನ್ಯು ದೃಪದ ರಾಜನ ಮಗ. ವಿಶ್ವಾವಸು ಅನ್ನುವಂಥ ಗಂಧರ್ವನ ಅವತಾರ. ಧಾತೃ ಎಂಬ ಆದಿತ್ಯನ ಆವೇಶ, ಧಾತೃನಾಮಕ ಆದಿತ್ಯನ ಆವೇಶ, ವಿಶ್ವಾವಸುವಿನ ಅವತಾರ ಅಂಥ ಯುಧಾಮನ್ಯು. ಉತ್ತಮೌಜ ಪರಾವಸು ಅನ್ನೋ ಗಂಧರ್ವನ ಅವತಾರ, ಅರ್ಯಮನ ಆವೇಶ ಅಂತೆ. ಅರ್ಯಮ ಅಂತ ಒಬ್ಬ ಆದಿತ್ಯ, ಅವನ ಆವೇಶ. ಇಂಥ ಯುಧಾಮನ್ಯು ಮತ್ತು ಉತ್ತಮೌಜ ಇಬ್ಬರು ಅಕ್ಕಪಕ್ಕದಲ್ಲಿ ಚಕ್ರ ರಕ್ಷಕರಾಗಿ ದೃಪದ ರಾಜನ ಜೊತೆಗೆ ಅವರು ಬಂದ್ರಂತೆ. ಸತ್ಯಜಿತ್ ಅಂತ ಇನ್ನೊಬ್ಬ ಮಗ ದೃಪದ ರಾಜನಿಗೆ. ಆ ಸತ್ಯಜಿತ್ ಯಾರು ಅಂದ್ರೆ ಚಿತ್ರಸೇನ ಅನ್ನೋ ಗಂಧರ್ವನ ಅವತಾರ, ಮಿತ್ರನಾಮಕ ಸೂರ್ಯನ ಆವೇಶ ಅವನಲ್ಲಿ. ಅಂಥ ಸತ್ಯಜಿತ್ ಆ ದೃಪದ ರಾಜನ ಹಿಂಬದಿಯಲ್ಲಿ ಅವನಿಗೆ ಅಂಗರಕ್ಷಕನಾಗಿ ಅವನೂ ಬಂದಂತೆ. ಶಿಖಂಡಿ, ಅವನಂತೂ ಮೊದಲೇ ಗೊತ್ತು, ಶಿಖಂಡಿ ಚರಿತ್ರೆಯಲ್ಲ ಕೇಳಿದಿರಿ. ದೃಪದ ರಾಜನ ಮಗ ಹೆಣ್ಣು ಮಗುವಾಗಿ ಹುಟ್ಟಿ ಗಂಡಾದವನು. ಅಂಥ ಶಿಖಂಡಿ ಮುಂದೆ ಬಂದಂತೆ. ಅಗ್ರತಸ್ತು ಶಿಖಂಡ್ಯಾಗ ರಥೋದಾರ ಶರಾನ್ ಕ್ಷಿಪನ್. ಶಿಖಂಡಿ ಚ ಮಹಾರಥ ಅಂದಿದ್ದಾರೆ. ಅಂಥ ಮಹಾರಥಿಕನಾದ ಶಿಖಂಡಿ ಅವನು ಬಾಣ ಬಿಟ್ಟುಕೊಂಡು ಅವನೂ ಕೂಡ ಬಂದ. ಹೀಗೆ ಇವರೆಲ್ಲ ಮಕ್ಕಳೇ. ಯುಧಾಮನ್ಯು, ಉತ್ತಮೌಜ, ಸತ್ಯಜಿತ್, ಶಿಖಂಡಿ. ಜನಮೇಜಯನೂ ಕೂಡ ಬಂದಂತೆ. ಅವನೊಬ್ಬ ಮಗ ಜನಮೇಜಯ ಅಂತ. ಪರೀಕ್ಷಿತ್ ರಾಜನ ಮಗ ಅಲ್ಲ, ಆ ಜನಮೇಜಯ ಬೇರೆ. ಇವ್ರ ಮಗ ಜನಮೇಜಯ ಅಂತ ಒಬ್ಬಿದ್ದ, ದೃಪದ ರಾಜನ ಮಗ. ಈ ಜನಮೇಜಯ ಚಿತ್ರರಥ ಅನ್ನುವ ಗಂಧರ್ವನ ಅವತಾರ, ತ್ವಷ್ಟೃ ಎಂಬ ಆದಿತ್ಯನ ಆವೇಶ. ಇಂಥ ಈ ಜನಮೇಜಯ, ದೃಪದ ರಾಜನ ಮಗ ಜನಮೇಜಯ, ಅವನೂ ಕೂಡ ಬಂದ. ಇವರೆಲ್ಲರೂ ಸೇರಿ ಭೀಮ ಅರ್ಜುನರ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅರ್ಜುನ ಭೀಮನನ್ನು ಮುಂದೆ ಮಾಡಿಕೊಂಡು ಹೋದ್ರಿಂದ ಏನಾಯ್ತು ಅಂತ ಅನ್ನೋದ್ರ ಫಲ ಅದನ್ನೆಲ್ಲ ಹೇಳ್ತಾರೆ ಆಚಾರ್ಯ ಚೆನ್ನಾಗಿ. ಭೀಮಸೇನ ದೇವರೇ ಇಂಥ ಪರಾಕ್ರಮಗಳಾದ ಯುಧಾಮನ್ಯು, ಉತ್ತಮೌಜ ಇವರನ್ನೆಲ್ಲ ಪರಾಜಯಗೊಳಿಸಿಬಿಟ್ರು. ಬೇರೆ ಬೇರೆ ಸೈನಿಕರನ್ನೆಲ್ಲ ಸಂಹಾರ ಮಾಡಿದ್ರು. ಇನ್ನೇನು ಭೀಮ ಯುದ್ಧ ಮಾಡ್ತಾ ಮಾಡ್ತಾ ಹೋಗಿದ್ದಾನೆ. ಅವ್ರನ್ನೆಲ್ಲ ಪರಾಜಯಗೊಳಿಸಿ ಮುನ್ನುಗ್ಗಿದಾಗ ಇನ್ನೇನು ಪಂಚಾಲ ದೇಶದ ರಾಜ ದೃಪದ ರಾಜ ಸಿಕ್ಕಿಬಿಡಬೇಕು ಕೈಗೆ. ಅಷ್ಟು ಹತ್ತಿರಕ್ಕೆ ಬಂದಂತೆ ಭೀಮ ಯುದ್ಧ ಮಾಡಿಕೊಂಡು. ಹಸ್ತಪ್ರಾಪ್ತಂಚ ಪಾಂಚಾಲಂ ನಾಗ್ರಹೀತ್ಸ ವೃಕೋದರ. ಅಷ್ಟು ಹತ್ರ ಬಂದು ಕೈಗೆ ಸೆರೆ ಸಿಕ್ಕಾಗಲೂ ಕೂಡ ಭೀಮ ಹಿಡ್ಕೊಳ್ಳಿಲ್ಲಂತೆ. ಯಾಕೆ ಅಂದ್ರೆ ಅರ್ಜುನನಿಗೆ ಕೀರ್ತಿ ಬರಲಿ ಅಂತ ತಾನು ಹಿಂಸರ್ದ ಹಾಗೆ ಮಾಡಿದ್ನಂತೆ. ಬೇಕು ಅಂತ ಅರ್ಜುನ ಹಿಡಿಲಿ, ಅರ್ಜುನ ತಗೊಂಡು ಹೋಗಿ ದ್ರೋಣಾಚಾರ್ಯ ಕಾಲಿಗೆ ಬೀಳಿಸಬೇಕು ದೃಪದ ರಾಜನನ್ನ. ಆವಾಗ ಮಾತು ಕೊಟ್ಟಿದ್ನಲ್ಲ, ನಿಮ್ಮ ಅಭೀಷ್ಟ ಕಾರ್ಯ ನಾನು ಮಾಡ್ತೀನಿ ಅಂತ, ಆ ಪ್ರತಿಜ್ಞಾ ಸಿದ್ಧ ಆಗ್ತದೆ. ಹೀಗೆ ತಮ್ಮನಿಗೆ ಕೀರ್ತಿ ಬರಲಿ, ದ್ರೋಣಾಚಾರ್ಯ ವಿಶೇಷ ಅನುಗ್ರಹ ತಮ್ಮನ ಮೇಲಾಗ್ಲಿ ಅರ್ಜುನನ ಮೇಲಾಗ್ಲಿ ಅಂತ ಕೈಗೆ ಸೆರೆ ಸಿಕ್ಕರೂ ಕೂಡ ಭೀಮಸೇನ ದೇವರು ಹಿಡ್ಕೊಳ್ಳಿಲ್ಲಂತೆ. ಇದು ಅಣ್ಣ ತಮ್ಮಂದರ ಕ್ರಮ. ಇದು ಲೋಕಕ್ಕೆ ಮಹಾಭಾರತ ಕೊಡ್ತಕ್ಕ ಸಂದೇಶ ಇದು. ಅರ್ಜುನ ಕೌರವರು ಓಡಿದ ಹಾಗೆ ತಾನು ಮುಂದೆ ಹೋಗಲಿಲ್ಲ, ಭೀಮನನ್ನು ಮುಂದೆ ಬಿಟ್ಟ. ಭೀಮ ತನ್ನ ಕೈಗೆ ಸಿಕ್ಕಾಗಲೂ ಕೂಡ ತಾನು ಹಿಡಿಲಿಲ್ಲ, ಅರ್ಜುನನಿಗೆ ಅವಕಾಶ ಮಾಡಿಕೊಟ್ಟ. ಎಲ್ಲ ಸೈನಿಕರನ್ನು ಸೋಲಿಸಿ ಹಿಡಿಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟದ್ದು ಅರ್ಜುನನಿಗೆ.
ಇದು ಯಾಕೆ ಅಂತಂದ್ರೆ ಅರ್ಜುನ ಭೀಮನನ್ನ ಮುಂದೆ ಮಾಡಿಕೊಂಡು ಹೋದದರ ಫಲ ಅದು. ಹಿರಿಯರನ್ನ ದೊಡ್ಡವರನ್ನ ಮುಂದಿಟ್ಟುಕೊಂಡು ಹೋದ್ರೆ ಅವರು ತಾವೇನ್ ಕೀರ್ತಿ ಅಪೇಕ್ಷೆ ಪಡೋದಿಲ್ಲ, ಕೀರ್ತಿಯನ್ನೆಲ್ಲ ಇವರಿಗೆ ಕೊಡ್ತಾರೆ. ಅರ್ಜುನನಿಗೆ ಕೀರ್ತಿ ಕೊಟ್ಟ ಭೀಮ, ಆದ್ರೆ ಇವನ ಧರ್ಮ ಇವನು ಮಾಡಿದ, ಅರ್ಜುನ ತನ್ನ ಧರ್ಮ ತಾನು ಮಾಡಿದ. ಅದರಿಂದ ಲೋಕದಲ್ಲಿ ಯಾವುದೇ ಕೆಲಸ ಮಾಡಬೇಕಾಗಿದ್ರೆ ಗುರುಗಳನ್ನ, ಹಿರಿಯರನ್ನ, ದೊಡ್ಡವರನ್ನ ಮುಂದಿಟ್ಟುಕೊಂಡು ನಾವು ಹೋಗಬೇಕು. ಅವರು ಇವರಿಗೇ ಕೀರ್ತಿ ತಂದು ಕೊಡ್ತಾರೆ. ಯಾಕೆ ನಮ್ಮನ್ನು ಮುಂದಿಟ್ಟುಕೊಂಡ್ರು ಅಂತನ್ನುವಂಥ ಒಂದು ಸೌಜನ್ಯ ಅವರಿಗಿದ್ದೇ ಇರ್ತದೆ, ಆ ಒಂದು ಪ್ರೀತಿ ಇದ್ದೇ ಇರ್ತದೆ. ಅದು ಭೀಮ ತೋರಿಸಿದನಂತೆ. ಅದರಿಂದ ನಾನು ಹಿಡಿದು ಹಾಕಿಬಿಡಬಾರದು, ನನಗೆ ಕೀರ್ತಿ ತಗೊಂಡು ಏನ್ ಮಾಡ್ಲಿ, ತಮ್ಮನಿಗೆ ಕೀರ್ತಿ ಬರಲಿ, ಅರ್ಜುನನಿಗೆ ಕೀರ್ತಿ ಬರಲಿ ಅಂತ ಹಸ್ತಪ್ರಾಪ್ತಂಚ ಪಾಂಚಾಲಂ ನಗ್ರಹೀತ್ ಸವೃಕೋದರ ಗುರುವರ್ಥಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ ಕರ್ತುಮಪ್ರತಾಂ. ಇದು ಒಂದು ಉದ್ದೇಶ ಇತ್ತು ಅಂತ ಆಚಾರ್ಯ ಹೇಳ್ತಾರೆ. ಇನ್ನೊಂದೇನು ಅಂತಂದ್ರೆ, ತಾನೇ ಒಂದು ವೇಳೆ ದ್ರುಪದರಾಜನನ್ನು ಹಿಡಿದು ಬಂಧನ ಮಾಡಿ ದ್ರೋಣಾಚಾರ್ಯಗೆ ಒಪ್ಪಿಸಿದರೆ ಕರ್ಣನಿಗೆ ಅಷ್ಟು ಬೇಜಾರಾಗುವುದಿಲ್ಲ. ಕರ್ಣನಿಗೆ ತೀರಾ ಮಾನಭಂಗ ಆಗಬೇಕಾಗಿದ್ರೆ ಅರ್ಜುನ ಹಿಡಿದು ಒಪ್ಪಿಸ್ಬೇಕು. ಯಾಕೆ, ಅರ್ಜುನ ಮತ್ತು ಕರ್ಣ ಪರಸ್ಪರ ಎದುರಾಳಿಗಳು. ಯಾರಿಗೋ ಫಸ್ಟ್ ರ್ಯಾಂಕ್ ಬಂತು ಅಂತಂದ್ರೆ ಈ ಹುಡುಗನಿಗೆ ಅಷ್ಟು ಬೇಜಾರಾಗುವುದಿಲ್ಲಂತೆ. ತಮ್ಮ ಎದುರು ಮನೆ ಹುಡುಗನಿಗೆ ಫಸ್ಟ್ ರ್ಯಾಂಕ್ ಬಂತು ಅಂದಾಗ ಇವನಿಗೆ ಬೇಜಾರಾಗ್ತದೆ. ಯಾಕಂದ್ರೆ ಇವರು ಪರಸ್ಪರ ಎದುರಾಳಿಗಳಾಗಿ ಸ್ಪರ್ಧೆ ಮಾಡ್ತಿರ್ತಾರಂತೆ, ಆವಾಗ ಬೇಜಾರಾಗ್ತದಂತೆ. ಅದಕ್ಕೆ ಕರ್ಣ ಮತ್ತು ಅರ್ಜುನ ಇಬ್ಬರಿಗೂ ಪರಸ್ಪರ ಸ್ಪರ್ಧೆ, ಯಾವಾಗಲೂ ಕರ್ಣನಿಗೆ ಅರ್ಜುನನ ಮೇಲೆ ಸ್ಪರ್ಧೆ. ಆದ್ರಿಂದ ಅರ್ಜುನನ ಕೈಲೇನೇ ದ್ರುಪದರಾಜನ ಬಂಧನ ಮಾಡಿಸಿಬಿಟ್ರೆ ಆವಾಗ ಕರ್ಣನಿಗೆ ತೀರಾ ಮಾನಭಂಗ ಆಗ್ತದೆ, ಅತಿಯಾದ ಮಾನಭಂಗ ಆಗ್ತದೆ. ಭೀಮನೇ ಒಂದು ವೇಳೆ ದ್ರುಪದರಾಜನನ್ನು ಹಿಡಿದು ಹಾಕಿದ್ರೆ ಅಷ್ಟು ಮಾನಭಂಗ ಆಗ್ತಿದ್ದಿಲ್ಲ ಅಂತ. ಯಾಕೆಂದ್ರೆ ಭೀಮ ಹೇಗಿದ್ರು ಹೆಸರುವಾಸಿ, ಎಂದಿದ್ರು ಅವನು ಮಹಾವೀರ ಅಂತ ಪ್ರಸಿದ್ಧನಾಗಿದ್ದ, ಅಂಥವನು ಹಿಡಿದ ಅಂತ ಆಗ್ತಿತ್ತು. ಅದಾಗಬಾರ್ದು. ಅರ್ಜುನನೇ ಹಿಡಿದು ದ್ರೋಣಾಚಾರ್ಯಗೆ ಒಪ್ಪಿಸಿದಾಗ ಕರ್ಣನಿಗೆ ಆಗದೇ ಇದ್ದ ಕೆಲಸ ಅರ್ಜುನ ಮಾಡಿಬಿಟ್ಟ ಅಂತಾದಾಗ ಒಂದು ರೀತಿ ಕರ್ಣನಿಗೆ ಸೋಲೆ. ಭೀಮನಿಗೆ ಆದ್ರೆ ಅಷ್ಟ ಆಗೋದಿಲ್ಲ. ಈ ದೃಷ್ಟಿ ಇಟ್ಟುಕೊಂಡು ಭೀಮಸೇನ ದೇವರು ಕರ್ಣನ ಮಾನಭಂಗ ಆಗಬೇಕು, ಅರ್ಜುನನಿಗೆ ಕೀರ್ತಿ ಬರಬೇಕು, ಈ ಉದ್ದೇಶದಿಂದ ತಾನು ಹಿಡಿಲಿಲ್ಲ, ಅರ್ಜುನನಿಗೆ ಅವಕಾಶ ಮಾಡಿಕೊಟ್ಟ. ಸಸರಾನ್ ಕ್ಷಿಪತಸ್ತಸ್ಯ ಪಾಂಚಾಲಸ್ಯ ಅರ್ಜುನೋದೃತಂ. ಭೀಮ ಸುಮ್ಮನೆ ಕೂತಿದ್ದಾನೆ, ದ್ರುಪದರಾಜ ಬಾಣ ಪ್ರಯೋಗ ಮಾಡ್ತಿದ್ದಾನೆ. ಅರ್ಜುನ ಯೋಚನೆ ಮಾಡಿದ, ಯಾಕೋ ಭೀಮಸೇನ ಅಣ್ಣ ಸುಮ್ಮನೆ ಕೂತಂಗಿದೆಯಲ್ಲ ಅಂತ ತಾನು ಹುರುಪು ತೋರಿಸಿದ. ಇವನಿಗೋಸ್ಕರನೇ ಅವನು ಸುಮ್ಮನೆ ಕೂತದ್ದು. ಹುರುಪಿನಿಂದ ಅರ್ಜುನ ಬಾಣ ಪ್ರಯೋಗ ಮಾಡಿ ಕೊನೆಗೆ ತನ್ನ ರಥದಿಂದ ದ್ರುಪದರಾಜನ ರಥಕ್ಕೆ ಹಾರಿಬಿಟ್ಟಂತೆ. ಯುದ್ಧ ಮಾಡ್ತಾ ಮಾಡ್ತಾ ಅರ್ಜುನ ದ್ರುಪದರಾಜನ ರಥಕ್ಕೆ ಹಾರಿ ಅಲ್ಲಿ ಅವನ ಬಿಲ್ಲು ಬಾಣ ಎಲ್ಲ ಮುರಿದು ಹಾಕಿ ಅವನನ್ನು ಹಿಡ್ದೇ ಬಿಟ್ಟ. ದ್ರುಪದರಾಜನನ್ನು ಹಿಡ್ದ. ಸಿಂಹೋ ಮೃಗಮಿವಾದಾಯ ಸ್ವರಥಂಚಾಭಿಪೇದಿವಾನ್. ಅವನ ಬಿಲ್ಲು ಬಾಣ ಮುರಿದು ದ್ರುಪದರಾಜನನ್ನು ಹಿಡ್ಕೊಂಡು ಎತ್ತಿ ತನ್ನ ರಥಕ್ಕೆ ಹಾರಿದನಂತೆ. ದ್ರುಪದರಾಜನ ಹಿಡ್ಕೊಂಡೇ ಹಾರಿದನಂತೆ ಅರ್ಜುನ. ಎಂಥ ಶಕ್ತಿ ಅವರಿಗೆ. ದ್ರುಪದರಾಜನ ಹಿಡ್ಕೊಂಡು ಪುನಃ ತನ್ನ ರಥಕ್ಕೆ ಬಂದ. ದ್ರುಪದರಾಜನನ್ನು ಹಿಡ್ಕೊಂಡು ಬಂದು ಕೂಡಲೇ ಅವನ ಸೈನಿಕರೆಲ್ಲ ಮತ್ತೆ ಆಕ್ರಮಣ ಶುರು ಮಾಡಿದ್ರಂತೆ. ಹಿಡ್ಕೊಂಡು ಬರ್ತಾ ಇದ್ದಾನೆ ಅರ್ಜುನ, ಇವನ ಮೇಲೆ ಬಾಣ ಪ್ರಯೋಗ ಮಾಡ್ತಿದ್ದಾರೆ. ಇವನ್ ನೋಡಿದರೆ ಈ ಕಡೆ ಬರ್ತಾ ಇದ್ದಾನೆ ದ್ರೋಣಾಚಾರ್ಯ ಕಡೆ. ಆಗ ಭೀಮ ಆ ಸೈನ್ಯವನ್ನೆಲ್ಲ ಎದುರಿಸಿದವನು ಭೀಮ ಅಂತ. ಅರ್ಜುನನ ರಕ್ಷಣೆ ಆಗಬೇಕಲ್ಲ, ಇಲ್ದಿದ್ರೆ ಬೆನ್ನಿಂದ ಅವರು ಬಾಣ ಬಿಡ್ತಾರೆ ಅಂತ ಹೇಳಿ ಭೀಮ ಭಾರೀ ಪರಾಕ್ರಮದಿಂದ ಆ ಸೈನ್ಯವನ್ನೆಲ್ಲ ಸಂಹಾರ ಮಾಡ್ತಿದ್ದಂತೆ. ಹಿಂದೆ ತಿರುಗಿ ನೋಡಿದ ಅರ್ಜುನ, ಭೀಮಸೇನ ದೇವರು ಅನೇಕ ಸಾವಿರಾರು ಬಾಣ ಪ್ರಯೋಗ ಮಾಡ್ತಾ ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ರು. ಅರ್ಜುನ ಹೇಳಿದನಂತೆ, ಅಣ್ಣ ಭೀಮ ಸಾಕು ಯುದ್ಧ ಅನ್ನಂತೆ, ನಮ್ ಕೆಲಸ ಆಯ್ತು ಸಾಕು, ಅಷ್ಟು ಪರಿಯಿಂದ ಹಿಂಸೆ ಮಾಡೋದು ಬೇಡ, ಅವರೆಲ್ಲ ಓಡ್ತಾ ಇದ್ದಾರೆ ನಿನ್ನ ನೋಡಿ, ಸಾಕು, ಓಡುವವ್ರ ಮೇಲೆ ಮತ್ತೆ ಮತ್ತೆ ಬಾಣ ಬಿಟ್ಟು ಅವರನ್ನು ಕೊಲ್ಲೋದು ಬೇಡ. ನಮಗೂ ದ್ರುಪದರಾಜನಿಗೂ ಯಾವ ವೈರನೂ ಇಲ್ಲ. ಅರ್ಜುನ ಹೇಳಿದ ಮಾತು. ದ್ರುಪದರಾಜನಿಗೂ ನಮಗೂ ಏನ್ ವೈರ? ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆ ಕೊಡಬೇಕಾಗಿತ್ತು, ಅವ್ರು ಕೇಳಿದ ಗುರುದಕ್ಷಿಣೆ ಅಂತಂದ್ರೆ ದ್ರುಪದರಾಜನ್ನೇ ಕೇಳಿದ್ದಾರೆ. ಆದ್ರಿಂದ ದ್ರುಪದರಾಜನ ಬಂಧನ ಆಯಿತು, ಸಾಕು. ಅವನ ಸೈನ್ಯವನ್ನು ಹೆಚ್ಚು ಹಿಂಸೆ ಮಾಡೋದು ಬೇಡ. ನಮಗೂ ದ್ರುಪದರಾಜನಿಗೂ ವೈರ ಏನೂ ಇಲ್ಲ, ಗುರುದಕ್ಷಿಣೆ ಕೊಟ್ಬಿಡೋಣ. ಮೇಲಾಗಿ ಸಂಬಂಧ ಯೋಗ್ಯ, ಅವರಿಗೂ ದ್ರುಪದರಾಜನಿಗೂ ಮತ್ತು ದ್ರೋಣಾಚಾರ್ಯರಿಗೂ ಏನೋ ಮನಸ್ತಾಪ ಹೊರತು ಈ ದ್ರುಪದರಾಜ ಕೆಟ್ಟವನೇನಲ್ಲ, ಧರ್ಮ ವಿರೋಧಿ ಏನಲ್ಲ. ಅವರವರಿಗೆ ಮನಸ್ತಾಪ ಇದೆ. ನಾವು ಸಂಬಂಧ ಬೆಳೆಸಬೇಕಾದಂತಹ ವ್ಯಕ್ತಿ ಇವನು, ಇವನ ಜೊತೆಗೆ ಸಂಬಂಧ ಬೆಳೆಸಬೇಕಾದಂತಹದ್ದು. ಅಂತಹದ್ದು ನಾವು ಯಾಕೆ ಸುಮ್ಮನೆ ಕೊಲ್ಲಬೇಕು ಅಂತ ಇಷ್ಟೆಲ್ಲ ಮಾತಾಡಿದನಂತೆ ಅರ್ಜುನ. ಈ ಅವಮಾನ ಆಗಿ ಸೆರೆಬಿಸಿ ಸಿಕ್ಕಿಬಿದ್ದಂತಹ ದ್ರುಪದರಾಜನಿಗೂ ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಸಂತೋಷ ಆಯ್ತಂತೆ. ನನ್ನ ಬಗ್ಗೆ ಎಷ್ಟು ಒಳ್ಳೆ ಗೌರವ ತಾಳಿದಾನಲ್ಲ ಅರ್ಜುನ ಅಂತ. ಹಿಡಿದಿದ್ದಾನೆ, ಸೆರೆ ಹಿಡಿದು ತಗೊಂಡು ಹೋಗ್ತಾ ಇದ್ದಾನೆ.
ಆದ್ರೂ ಇಂಥ ಮಾತಾಡಿದ್ದಕ್ಕೆ ದ್ರುಪದ ರಾಜನಿಗೆ ಅರ್ಜುನನ ಮೇಲೆ ಪ್ರೀತಿ ಬಂತಂತೆ. ಹಾಗೆ ಆಗ್ಲಿ, ನೀ ಹೇಳಿದ ಮೇಲೆ ಇನ್ನೇನು ಅಂತಂದ. ಭೀಮನು ಬಿಟ್ಟುಬಿಟ್ನಂತೆ. ಇದು ಗೊತ್ತಿಲ್ಲದೆ ಇದ್ದದ್ದಲ್ಲ ಭೀಮನಿಗೆ. ಅರ್ಜುನನ ಕೈಯಿಂದ ಹೇಳಿಸ್ಕೊಳ್ಳೋ ಪ್ರಸಂಗ ಏನಿಲ್ಲ. ದ್ರುಪದ ರಾಜನಿಗೆ ಅರ್ಜುನನ ಮೇಲೆ ಪ್ರೀತಿ ಬರಲಿ ಅಂತ ಬೇಕು ಅಂತ ತಾನು ಹೊಡೆದು ಅರ್ಜುನ ಹೇಳಿದಾಗಿ ಬಿಟ್ಟು ಹಾಗೆ ಮಾಡಿದ. ಇದರಿಂದ ದ್ರುಪದ ರಾಜನಿಗೆ ಅರ್ಜುನನ ಮೇಲೆ ಪ್ರೀತಿ ಬಂತು. ದ್ರುಪದ ರಾಜ ಅವನನ್ನ ಹೆಡಮರಿಗೆ ಕಟ್ಟಿ ತಂದು ದ್ರೋಣಾಚಾರ್ಯರ ಕಾಲಿಗೆ ಹಾಕ್ತಾರೆ. ದ್ರುಪದಂ ಸ್ಥಾಪಯಾಮಾಸಾಥ ಅರ್ಜುನೋ ದ್ರೋಣ ಸನ್ನಿಧೌ. ದ್ರೋಣಾಚಾರ್ಯರ ಪಾದಕ್ಕೆ ದ್ರುಪದ ರಾಜ ಬಿದ್ದಾಗ ಆಗ ದ್ರೋಣಾಚಾರ್ಯ ಕೇಳ್ತಿದ್ದಾರಂತೆ. ಅವರ ಸೇಡು ತೀರಿಸಿಕೊಳ್ಳೋ ಬಗೆ ನೋಡ್ರಿ ಹೇಗೆ ತೋರಿಸ್ತಾ ಇದ್ದಾರೆ. ದ್ರೋಣಾಚಾರ್ಯ ಕೇಳಿದ್ರಂತೆ, ಈಗ ಹೇಳು ದ್ರುಪದ, ನನ್ನ ಜೊತೆಗೆ ಸ್ನೇಹ ಇದೆಯೋ ಇಲ್ಲೋ ಹೇಳು, ನನ್ನ ಸ್ನೇಹಿತ ಅಂತ ಒಪ್ಕೊಳ್ತೀಯೋ ಇಲ್ಲೋ ಹೇಳು ಅಂತ ಕೇಳಿದ್ರಂತೆ. ಮನಸ್ಸಿಲ್ದಿದ್ರು ಕೂಡ ಬಾಯಿ ಬಿಟ್ಟು ಹೇಳಬೇಕಾಯ್ತು, ಇಲ್ದಿದ್ರೆ ಇನ್ನೇನಾದ್ರೂ ಮಾಡಿಸಿಬಿಡ್ತಾನೆ ಭೀಮನ್ ಕೈಲಿ. ಅದಕ್ಕೋಸ್ಕರ ದ್ರುಪದ ರಾಜ ಹೇಳಿದನಂತೆ, ಸ್ನೇಹಿತ ಅಂತ ಒಪ್ಕೊಳ್ತೀನಿ, ನಾನು ಸ್ನೇಹಿತನಾಗ್ತೇನೆ, ಸ್ನೇಹಿತ ಅಂತ ಒಪ್ಕೊಳ್ತೀನಿ. ಅಸ್ತಿ ಇದಾನೀಮಿತಿ ಪ್ರಾಹ, ನನ್ನ ಜೊತೆಗೆ ಸಖ್ಯ ಇದೆಯೋ ಇಲ್ಲೋ ಹೇಳು ಅಂತಂದ್ರೆ ಇದೆ ಅಂತ ಅನ್ನಂತೆ. ನನ್ನ ಸ್ನೇಹಿತ ಅಂತ ಒಪ್ಕೊಳ್ತೀಯೋ ಇಲ್ಲೋ? ಒಪ್ಕೊಳ್ತೀನಿ ಅಂತಂದ. ದ್ರೋಣಾಚಾರ್ಯ ಹೇಳಿದ್ರು, ನೀನ್ ಒಪ್ಕೊಳ್ತೀನಿ, ನಾನ್ ನಿನ್ನನ್ನು ಒಪ್ಕೊಳ್ಳೋದಿಲ್ಲ ಅಂದ್ರೀಗ. ಯಾಕೆ? ನನ್ನ ಯುದ್ಧನೋ ರಾಜಸಖೋ ಭವೇತ. ಆ ಮಾತನ್ನು ಮತ್ತೆ ಹೆಂಗಿಸಿದ್ರು. ನಾನವತ್ತು ನಿನ್ನ ಮನೆ ಬಾಗಿಲಿಗೆ ಬಂದಾಗ ನಾನು ಬಡವ ಅಂತ ಹೇಳಿ ನನ್ನನ್ನು ಸ್ನೇಹಿತ ಅಲ್ಲ ಅನ್ನೋ ಮಾತಾಡಿದ್ಯೋ ಇಲ್ಲೋ? ಇವತ್ತು ನೀನು ಬಡವ ಅಂದ್ರು. ಯಾಕೆಂದ್ರೆ ನನ್ನ ಶಿಷ್ಯನ ಕೈಯಿಂದ, ಅರ್ಜುನನ ಕೈಯಿಂದ ಸಂಪೂರ್ಣ ನಿನ್ನ ರಾಜ್ಯ ನಾನು ವಶ ಮಾಡಿಕೊಂಡಿದ್ದೀನಿ. ಈಗ ನೀನು ಯಾವಾಗ ಬಂಧನಕ್ಕೊಳಗಾಗಿ ನನ್ನ ಕಾಲಿಗೆ ಬಿದ್ದಿ ಅಂತಾಯ್ತೋ, ಈ ರಾಜ್ಯ ಪೂರ್ತಿ ನನಗೆ ಸೇರ್ತು. ನೀನು ಪರಾಜಿತನಾದಿ, ಸೋತ ಮೇಲೆ ಈ ರಾಜ್ಯಕ್ಕೆ ನಾನ್ ರಾಜ. ಇವಾಗ ನಾನ್ ರಾಜನಾಗಿದ್ದೀನಿ, ನೀನ್ ನಿರ್ಧನಾಗಿದ್ದಿ ಅಂದ ಮೇಲೆ, ನೀನ್ ನಿರ್ಧನ ಆದ ಮೇಲೆ ನನ್ನನ್ನು ಸ್ನೇಹಿತ ಅಂತ ಹೇಗೆ ಹೇಳ್ತೀನಿ ಅಂತ ಕೇಳಿದ್ರು. ಇಂಥ ಸೇಡು ತೀರಿಸ್ಕೊಂಡಿದ್ದಾರೆ. ಇದು ಅವರ ಪ್ರತಿಭಾ ಶಕ್ತಿ. ಇಂಥವ್ರನ್ನ ತಡವಲಿಕ್ಕೆ ಹೋಗಬಾರದು ಅಂತ ಅದಕ್ಕೆ ಹೇಳೋ. ಸ್ನೇಹಿತ ಇದೆ ಅಂದ್ರೆ ಎಲ್ಲೋ ಬಿಟ್ಬಿಡ್ತಾನೆ ಅಂತಂದ್ರೆ ಅದ್ ಹೆಂಗ್ ಸ್ನೇಹಿತ ಆಗ್ತೀನಿ ನೀನು ಅಂತ ಕೇಳಿದ್ರು. ಮತ್ತೆ ನೀನ್ ಹೆಂಗ್ ಸ್ನೇಹಿತ ಆಗ್ತಿ ಹೇಳು? ಈಗ ಸಂಪೂರ್ಣ ಪಂಚಾಲ ದೇಶದ ರಾಜ ನಾನು ಅಂತಾರೆ ದ್ರೋಣಾಚಾರ್ಯ. ಸಂಪೂರ್ಣ ಪಂಚಾಲ ದೇಶಕ್ಕೆ ನಾನು ರಾಜ. ಯಾಕೆಂದ್ರೆ ನೀನು ಸೋತಿದ್ದಿ, ನನ್ನ ಕಾಲಿಗೆ ಬಿದ್ದಿದ್ದಿ, ನೀನ್ ನನ್ನ ದಾಸ. ನಾನು ಈಗ ಪಂಚಾಲ ದೇಶದ ರಾಜ. ನಿನ್ನ ಹತ್ರ ಯಾವ ಅಧಿಕಾರವೂ ಕೂಡ ಇಲ್ಲ. ಬರಿಗೈಯಲ್ಲಿ ನನ್ನ ಕಾಲಿಗೆ ಬಿದ್ದಿದ್ದಿ, ನಿರ್ಧನನಾಗಿದ್ದಿ, ರಾಜ್ಯ ಇಲ್ಲ, ಕೋಶ ಇಲ್ಲ, ದೇಶ ಇಲ್ಲ. ನನ್ನನ್ನು ಸ್ನೇಹಿತ ಅಂತ, ನೀನು ಸ್ನೇಹಿತ ಅಂತ ಹೇಳ್ಕೊಳ್ತೀಯ ನನ್ನ ಹತ್ರ? ಸ್ನೇಹಿತ ಹೌದಲ್ಲ ಅಂದ್ರೆ ಹೌದು ಅಂದಾಗ ಈ ರೀತಿ ಅವರನ್ನ ಚುಚ್ಚುತ್ತಾ ಇದ್ದಾರೆ ದ್ರೋಣಾಚಾರ್ಯ. ನೀನ್ ಹೆಂಗ್ ಸ್ನೇಹಿತ ಆಗ್ತಿ ಹೇಳು? ಆದ್ರೂ ಕೂಡ ಸ್ನೇಹಿತ ಅಂತ ಒಪ್ಕೊಂಡಿದ್ಯೋ ಇಲ್ಲೋ? ನೀನೀಗ ಸ್ನೇಹಿತ ಆಗಬೇಕಾಗಿದ್ರೆ ನಿನಗೂ ರಾಜ್ಯ ಇರಬೇಕು. ನೀನು ರಾಜನಾದ್ರೆ ಮಾತ್ರ ನನ್ನ ಸ್ನೇಹಿತ ಆಗ್ತಿ, ಇಲ್ದಿದ್ರೆ ಸ್ನೇಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ನಾನು ಬಡ ಬ್ರಾಹ್ಮಣ ಅಂತ ಸ್ನೇಹಿತ ಅಲ್ಲ ಅಂದಿದ್ದಿ, ಈಗ ನೀನು ಬಡ ಕ್ಷತ್ರಿಯ ಅಂದ್ರು. ಹಾಗೆ ನಾನು ಬಡ ಬ್ರಾಹ್ಮಣನಾಗಿದ್ದೆ, ಈಗ ನಾನು ಪಂಚಾಲ ದೇಶದ ರಾಜ, ನೀನೊಬ್ಬ ಬಡ ಕ್ಷತ್ರಿಯ, ಕೈ ಖಾಲಿ ಆದ ಕ್ಷತ್ರಿಯ. ನೀನು ಸ್ನೇಹಿತನಾಗಬೇಕಾಗಿದ್ರೆ ನಿನಗೂ ರಾಜ್ಯ ಬೇಕಾಗ್ತದೆ. ನಾನೇ ಅರ್ಧ ರಾಜ್ಯ ನಿಂಗೆ ಕೊಡ್ತೀನಿ ಎಂದು ಸಂಪೂರ್ಣ ಪಂಚಾಲ ದೇಶ ತಾವು ತಗೊಂಡು ಅರ್ಧ ರಾಜ್ಯ, ಗಂಗಾಯಾಹ ದಕ್ಷಿಣೇ ಕೂಲೆ ತ್ವಂ ರಾಜೈವ ಉತ್ತರೇ ತ್ವಹಂ. ಗಂಗಾ ಸೇರಿ ಸಂಪೂರ್ಣ ಇತ್ತಂತೆ ಪಂಚಾಲ ದೇಶದ ರಾಜ. ದ್ರುಪದ ರಾಜನ ದ್ರೋಣಾಚಾರ್ಯ ಹೇಳಿದರಂತೆ, ಈ ಗಂಗಾ ನದಿಯ ದಕ್ಷಿಣ ಭಾಗ ನಿನಗೆ ಕೊಟ್ಟಿದ್ದೀನಿ, ದಕ್ಷಿಣ ತೀರದಲ್ಲಿ ನೀನ್ ರಾಜನಾಗು, ಉತ್ತರ ತೀರದಲ್ಲಿ ನಾನ್ ರಾಜನಾಗ್ತೇನೆ. ನಿನಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಿನಗೆ ಈ ರಾಜ್ಯ ನಾನು ಕೊಡದೇ ಇದ್ರೆ ನೀನ್ ನನ್ನ ಸ್ನೇಹಿತ ಆಗ್ಲಿಕ್ಕೆ ಸಾಧ್ಯ. ಈಗ ನಿನ್ ಸ್ನೇಹಿತ ಅಂತ ಹೇಳ್ಕೊಳ್ತಿದ್ದಿ, ಇಲ್ಲ ಅಂತಂದ್ರೆ ನಿನ್ನ ಹೆಣ ಎತ್ತೀನಿ ನೋಡು ಅಂತ. ಸ್ನೇಹಿತ ಅಂತ ಒಪ್ಕೊಂಡ್ರೆ ಬಿಡ್ತೀನಿ, ಇಲ್ದಿದ್ರೆ ನಿನ್ ಕಥೆ ಮುಗಿತು ಅಂದ್ರು. ಅಂದ ಮೇಲೆ ಸ್ನೇಹಿತ ಅಂತ ಹೇಳಲೇಬೇಕಾಯ್ತು. ಬಾಯಿ ಬಿಟ್ಟು ಹೇಳ್ದ, ನಾನ್ ನಿನ್ನ ಸ್ನೇಹಿತ ಅಂದ. ಸ್ನೇಹಿತ ಅಂತ ಆಗ್ಬೇಕಾಗಿದ್ರೆ ನಿರ್ಧನ ಆದ್ರೆ ಸ್ನೇಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ನಾನು ನಿನಗೆ ರಾಜ್ಯ ಕೊಡ್ತೀನಿ, ಇನ್ನು ಮೇಲಾದ್ರೂ ಸ್ನೇಹದಿಂದ ಇರು. ನೀನು ದಕ್ಷಿಣ ಭಾಗದಲ್ಲಿ ಪಂಚಾಲ ದೇಶದ ರಾಜ, ನಾನು ಉತ್ತರದಲ್ಲಿ ರಾಜ ಅಂತ ದ್ರೋಣಾಚಾರ್ಯರು ಇಂಥ ಕೆಲಸ ಮಾಡಿ ತೋರಿಸಿದ್ರು. ದ್ರುಪದ ರಾಜ ದಂಗಾಗಿರ್ಬೇಕು. ಇಷ್ಟು ಮಾಡಿ ಯಾರಂತ ಕಲ್ಪನೆನೇ ಇದ್ದಿಲ್ಲ. ಅಂಥ ಕೆಲಸ ಮಾಡಿ ಮತ್ತೆ ಹೇಳ್ತಾರೆ, ನೋಡು ಇನ್ನೂ ನಿನಗೆ ಹೀನಾಯವಾದ ಸೋಲು ಹೇಳ್ತೀನಿ. ನಾನು ಬಿಲ್ಲು ಬಾಣ ಹಿಡ್ಕೊಳ್ಳಿಲ್ಲ. ನಾನು ಬಿಲ್ಲು ಬಾಣ ಹಿಡ್ಕೊಂಡಿದ್ರೆ ಏನಾಗ್ತಿತ್ತು? ನನ್ನ ಶಿಷ್ಯರ ಕೈಲಿ ಮಾಡಿಸಿದ್ದೇನೆ ಅಂತ. ಯಾಕೆ? ಬ್ರಾಹ್ಮಣ್ಯ ತ್ಯಾಗಭೀರುತ್ಸನ್. ನಾನು ಬ್ರಾಹ್ಮಣ, ನಾನು ಬಿಲ್ಲು ಬಾಣ ಹಿಡ್ಕೊಂಡೆ ಅಂತಾದ್ರೆ ನನ್ನ ಧರ್ಮ ನಾಶ ಆಗ್ತದೆ. ಆದ್ರಿಂದ ನಾನು ಬ್ರಾಹ್ಮಣ್ಯ ತ್ಯಾಗ ಮಾಡಬಾರದು ಅಂತ ನಾನು ಬಿಲ್ಲು ಬಾಣ ಹಿಡ್ಕೊಳ್ಳಿಲ್ಲ. ನನ್ನ ಕ್ಷತ್ರಿಯರಾಗಿರ್ತಕ್ಕಂಥ ಶಿಷ್ಯರ ಕೈಯಿಂದಲೇನೆ ನಿನ್ನನ್ನ ಬಂಧನ ಮಾಡಿಸಿ ನನ್ನ ಕಾಲಿಗೆ ಹಾಕೊಂಡಿದ್ದೀನಿ. ಸಂಪೂರ್ಣ ಪಂಚಾಲ ದೇಶದ ರಾಜ ನಾನಾಗಿದ್ದೀನಿ ಇವಾಗ ಅಂತ ಹೇಳಿ ಅರ್ಧ ರಾಜ್ಯವನ್ನ ದಾನ ಮಾಡಿದ್ರು. ಅವನು ಸ್ನೇಹಿತ ಅಂತ ಒಪ್ಪಿಕೊಂಡ, ಮಾಡಿದ್ರು. ಆದರೂ ಕೂಡ ದ್ರೋಣಾಚಾರ್ಯರು ತಮಗೆ ಇಟ್ಟುಕೊಂಡಿದ್ರು ಉತ್ತರ ಭಾಗವನ್ನ. ಆದ್ರೆ ತಾವು ರಾಜ್ಯಭಾರ ಮಾಡ್ತೀನಿ ಅಂತ ಅಲ್ಲಿ ಕೂಡ್ಲಿಲ್ಲ.
ಮತ್ತೆ ಶಿಷ್ಯರ ಜೊತೆಗೆ ಹಸ್ತಿನಾಪುರಕ್ಕೆ ಬಂದ್ರಂತೆ. ಅಂತೂ ಇವರ ಅಧೀನದಲ್ಲೇ ಇತ್ತು, ಹಸ್ತಿನಾಪುರಕ್ಕೆ ಬಂದ್ರು. ನನಗೆ ಇದು ಬೇಕಾಗಿಲ್ಲ, ಇದರ ಆಸೆ ಇಲ್ಲ ಅನ್ನೋದನ್ನು ಕೂಡ ತೋರಿಸಿದ್ರು ದ್ರೋಣಾಚಾರ್ಯರು. ಇಷ್ಟೆಲ್ಲ ಯಾಕೆ ಮಾಡಿದ್ರು ಅಂತಂದ್ರೆ ಧರ್ಮನಾಶ ಆಗಬಾರದು ಅಂತ ಮಾಡಿದ್ರು. ಹಿಂದೆ ದ್ರುಪದ ರಾಜನ ಹತ್ರ ಹೋದಾಗ್ಲೂ ಅವರಿಗೆ ಧರ್ಮನಾಶ ಆಗಿದ್ದಿಲ್ಲ. ಯಾಕೆ ಅದನ್ನ ಹೇಳಿದ್ದೀನಿ. ದ್ರುಪದ ರಾಜ ದ್ರೋಣಾಚಾರ್ಯರಿಗೆ ತಂದೆಗೆ ಶಿಷ್ಯ. ದ್ರೋಣಾಚಾರ್ಯ ತಂದೆ ಭರದ್ವಾಜರು, ಭರದ್ವಾಜರ ಶಿಷ್ಯ ದ್ರುಪದ ರಾಜ. ಅಪ್ಪನ ಶಿಷ್ಯ ಮಗನಿಗೂ ಶಿಷ್ಯನೇ ಆಗ್ತಾನಂತೆ. ಪಿತು ಶಿಷ್ಯೋ ಹ್ಯಾತ್ಮ ಶಿಷ್ಯೋ ಭವೇತ. ಆದ್ದರಿಂದ ನನ್ನ ಶಿಷ್ಯನೇ ಲೆಕ್ಕ. ಶಿಷ್ಯಸ್ಯಾರ್ಥ ಸ್ವೀಯ ಏವೇತಿ ಮತ್ವ. ಶಿಷ್ಯರ ಸಂಪತ್ತೆಲ್ಲ ಗುರುಗಳಿಗೆ ಸೇರಿದೆ ಅಂತ ಹೇಳ್ಕೊಂಡು ಹಿಂದೆ ಹೋಗಿದ್ರು. ಅವಮಾನ ಮಾಡಿದ್ದ. ಈಗಿಂತಹ ಪ್ರಸಂಗ ಮಾಡಿ ಹಸ್ತಿನಾಪುರಕ್ಕೆ ಬಂದರು.